ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇವತ್ತಿನ ದಿನ ನಾನು ಯಾಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ, ಸೆಕೆಂಡ್ PUC ಇದು ಮ್ಯಾಥಮೆಟಿಕ್ಸ್, ನಾಟ್ ಓನ್ಲಿ ಮ್ಯಾಥ್ಸ್, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಎಲ್ಲನೂ ಏನು ಅಂದರೆ ನಿಮಗೆ ಇಲ್ಲಿ 3 ಬ್ಲೂ ಪ್ರಿಂಟ್ಗಳು ಬರ್ತಾ ಇದ್ದಾವೆ, ಹೌದಲ್ವಾ? ಸೊ ಇವು 3 ಬ್ಲೂ ಪ್ರಿಂಟ್ ಬರೋದ್ರಿಂದ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದರೆ ಈ ಎನ್ಯುವಲ್ ಎಕ್ಸಾಮ್ದು ಕ್ವಶನ್ ಪೇಪರ್ ನಿಮಗೆ ಈಸಿ ಇರುತ್ತಾ ಅಥವಾ ಡಿಫಿಕಲ್ಟ್ ಇರುತ್ತಾ ಅಂತ. ಅದು ಅಷ್ಟೇ ಅಲ್ಲದೆ ಈಗಾಗಲೇ ರೀಸೆಂಟ್ಲಿ ಒಂದು ನ್ಯೂಸಲ್ಲಿ ಏನು ಅಂತಂದರೆ, ಒಂದು ನ್ಯೂಸ್ ಪೇಪರಲ್ಲಿ ನಿಮಗೆ ಏನು ಬಂದದಪ್ಪ ನ್ಯೂಸ್ ಅಂತಂದರೆ, ಈಗ ದ್ವಿತೀಯ PUC ಪರೀಕ್ಷೆ ಇನ್ನಷ್ಟು ಕಠಿಣ ಅಂತ ಬಂದದ್ದು. ಇದೊಂದು ತುಂಬ ಕಡೆ ಹರಿದಾಡ್ತಾ ಇದೆ. ಹಾಗಾಗಿ ತುಂಬ ವಿದ್ಯಾರ್ಥಿಗಳು ಏನು ಅಂದ್ಕೊಂಡಿದ್ದಾರೆ ಅಂದರೆ, ಈ ಬಾರಿ ಕಠಿಣತೆ ಪ್ರಮಾಣ 40% ಏರಿಕೆ, ಅಂದರೆ ತುಂಬ ಡಿಫಿಕಲ್ಟ್ ಇರ್ತದ, 40% ಕ್ವಶನ್ ಪೇಪರ್ ಡಿಫಿಕಲ್ಟ್ ಇರುತ್ತಾ ಅಂತ ಎಲ್ಲ ಹುಡುಗರು ಅಥವಾ ಎಲ್ಲ ವಿದ್ಯಾರ್ಥಿಗಳು ತುಂಬ ಭಯದಲ್ಲಿದ್ದಾರೆ, ಹೌದಲ್ವಾ? ಹಾಗಾಗಿ ನಾವೊಂದು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರು ಭಯ ಪಡೋಕ್ಕೆ ಹೋಗ್ಬೇಡ್ರಿ. ಆ ನ್ಯೂಸ್ ಪೇಪರಲ್ಲಿ ಬಂದಂಗೆ ನಿಮಗೆ ಕ್ವಶನ್ ಪೇಪರ್ ಅಷ್ಟೊಂದೇನು ಡಿಫಿಕಲ್ಟ್ ಇರೋಂಗಿಲ್ಲ. ಓಕೆ, ಸೊ ಮತ್ತು ಹ್ಯಾಂಗೆ ಇರ್ತದ್ರಿ, ಈ 3 ಬ್ಲೂ ಪ್ರಿಂಟ್ ಏನು ಡಿಫಿಕಲ್ಟ್ ಅದಾವ, ಈಸಿ ಅದಾವ? ಲಾಸ್ಟ್ ಟೈಮಿಗೆ ಮತ್ತು ಈ ವರ್ಷ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಮತ್ತು ಈ ಒಂದು ವರ್ಷದ ಕ್ವಶನ್ ಪೇಪರ್ಗೆ ಏನೇನು ವ್ಯತ್ಯಾಸ ಇರ್ತದ ಅಂತಕ್ಕಂಥದ್ದನ್ನು ನಾನು ಈ ಒಂದು ವಿಡಿಯೋಲಿ ತಿಳಿಸ್ಕೊಡ್ತೀನಿ ಅಂತ ತಾವೇನು ಅಂದರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಓಕೆ, ಮತ್ತು ಇವು 3 ಮಾಡಲ್ ಕ್ವಶನ್ ಪೇಪರ್ಸ್ಗಳು ಏನು ಕೊಟ್ಟಿದ್ದೀನಲ್ವಾ, ಇವು ತುಂಬಾ ಯೂಸ್ ಇದೆ ರೀ. 3 ಮಾಡಲ್ ಕ್ವಶನ್ ಪೇಪರ್ ಕೊಟ್ಟು ಬೆಸ್ಟ್ ಮಾಡಿದ್ದಾನೆ. ಇವು 3 ಮಾಡಲ್ ಕ್ವಶನ್ ಪೇಪರ್ಲಿಂದ ನಿಮಗೆ ಎಷ್ಟು ಮಾರ್ಕ್ ಎನ್ಯುವಲಿಗೆ ಬರ್ತದ ಅಂತ ಹೇಳ್ಕೊಡ್ತೀನಿ ಅಂತ ನಿಮಗೆ, ರೈಟ್? 70+ ಮಾರ್ಕ್ ತೊಗೋಬೇಕಂತ ಹೇಳ್ಕೊಡ್ತೀನಿ. ಹೌ ಟು ಗೆಟ್ 70+ ಮಾರ್ಕ್ನು ಹೇಳ್ಕೊಡ್ತೀನಿ ಅಂತ. ಇದು ಅಷ್ಟೇ ಅಲ್ಲದೆ ಮಿಡ್ ಟರ್ಮ್ ಎಕ್ಸಾಮಿಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಯಾವೆಲ್ಲ ಓದಬೇಕು, ಮತ್ತು ಎನ್ಯುವಲ್ ಎಕ್ಸಾಮಿಗೂ ಯಾವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳದಾವ, ಏನೆಲ್ಲ ಓದಬೇಕಂತಕ್ಕಂಥದ್ದನ್ನು ತಿಳಿಸ್ಕೊಡ್ತೀನಿ ಅಂತ. ಇನ್ನೂ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ. ಮತ್ತು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಏನಾದರೂ ಜಾಯ್ನ್ ಆಗಿದ್ದಿಲ್ಲ ಅಂತಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ತಾವು ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಬಹುದು. ಓಕೆ, ಸೊ ಇವಾಗ ನಾನು ಡೈರೆಕ್ಟ್ ಏನದ ಈ ಒಂದು ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆ ಅಲ್ವಾ, ಅಲ್ಲಿಗೆ ಬರ್ತೀನಿ ರೀ. ಓಕೆ, ಇಲ್ಲಿ ನೋಡ್ರಿ, ಇದೇನದ ಅಂದರೆ ಬ್ಲೂ ಪ್ರಿಂಟ್ 3rd ಅದ ನೋಡ್ರಿ. ಎಷ್ಟನೇದು ಅದ ರೀ ಇದು? ಎಸ್ 3rd ಅದ, 3ನೇದು ಅದ ನೋಡ್ರಿ. ಎಸ್ 3ನೇದು ಅದ ನೋಡ್ರಿ, ಹೌದಲ್ವಾ? ಸೊ ಇದಕ್ಕಿಂತ ಮುಂಚೆ ನಾನು ಹಳೇದು ನೋಡ್ತೀನಿ ಅಂತ. ಇದರಲ್ಲಿ ಲಾಸ್ಟ್ ಇಯರಲ್ಲಿ ಯಾವ ಥರ ಒಂದು ಕ್ವಶನ್ ಪೇಪರ್ ಇದ್ದಿತ್ತು ಅಥವಾ ಬ್ಲೂ ಪ್ರಿಂಟ್ ಇದ್ದಿತ್ತು ಅಂತ ನೋಡ್ತೀನಿ. ಇಲ್ಲಿ ನೋಡ್ರಿ, ನಿಮಗೆ ಟೋಟಲ್ ಮಾರ್ಕ್ಸ್ ಎಷ್ಟು ಬರ್ತಾ ಇದ್ದೆವು? 135 ಬರ್ತಾ ಇದ್ದೆವು, ಹೌದಲ್ವಾ? ಇಲ್ಲಿ ನಿಮಗೆ 15 MCQ ಇರ್ತಿದ್ದವು, ಮತ್ತು 5 ಏನೇವು ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರ್ತೀವಿ. 11 2 ಮಾರ್ಕಿಂದು, 11 3 ಮಾರ್ಕಿಂದ ಇರ್ತಿದ್ದವು, 5 ಮಾರ್ಕಿಂದ 8 ಇರ್ತಿದ್ದವು, 6 ಮಾರ್ಕಿಂಟು 4 ಮಾರ್ಕಿಂಟು 2 ಇರ್ತಿತ್ತು. ಓಕೆ, ಸೊ ಏನು ಚೇಂಜಸ್ ಆಗಿದೆಯಪ್ಪ ಇದರಲ್ಲಿ ಅಂದರೆ, ಫಸ್ಟ್ ಒನ್ನು ಟೋಟಲ್ ಮಾರ್ಕಲ್ಲಿ ಈ ಒಂದು ವರ್ಷ ನಿಮಗೆ ಎಷ್ಟು ಬರ್ತಾ ಇದೆ ಅಂದರೆ 120 ಅಂಕಗಳು ಬರ್ತಾ ಇದೆ ರೀ. ಮೊದಲು 135 ಕೊಡ್ತಿದ್ದ, ಇವಾಗ ಎಷ್ಟು ಅಂದರೆ 120 ಅಂಕಗಳು ಅಷ್ಟೇ ಕೊಡ್ತಾನೆ. ಅಂದರೆ 15 ಮಾರ್ಕ್ ಏನದ ನಿಮಗೆ ಇಲ್ಲಿ ಕಡಿಮೆ ಕೊಡ್ತಾ ಇದ್ದಾನ. ಫಸ್ಟ್ ಒನ್, ಮೊದಲನೇದೇನು ರೀ 15 ಮಾರ್ಕ್. ಸರ್ 15 ಮಾರ್ಕ್ ಎಲ್ಲೆಲ್ಲಿ ಕಡಿಮೆ ಕೊಡ್ತಾ ಇದ್ದಾನೆ ಅಂತಂದರೆ, ಇದು 15 ಕ್ವಶನ್ಸ್ ಕೇಳ್ತಾ ಇದ್ದಾನೆ ರೀ. MCQ ಅಲ್ಲಿ 15 ಕೇಳ್ತಾ ಇದ್ದಾನೆ, ಮತ್ತು ಫಿಲ್ ಇನ್ ದ ಬ್ಲ್ಯಾಂಕಲ್ಲಿ 5 ಕೇಳ್ತಾ ಇದ್ದಾನೆ. ಇಲ್ಲಿ ನಿಮಗೆ ಯಾವುದೇ ರೀತಿಯಿಂದ ಚೇಂಜ್ ಇಲ್ಲ, ನೋ ಚೇಂಜಸ್ ಇನ್ MCQ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಮತ್ತು ಎಲ್ಲಿ ಚೇಂಜ್ ಆಗಿದೆಯಪ್ಪ ಅಂತಂದರೆ 2 ಮಾರ್ಕ್ ಇಲ್ಲಿ ನಿಮಗೆ 9 ಕ್ವಶನ್ಸ್ ಕೊಡ್ತಾ ಇದ್ದಾನೆ. ಅಂದರೆ ಇಲ್ಲಿ ನಿಮಗೆ 2 ಚಾಯ್ಸ್ ಮೈನಸ್ ಆಯಿತು. 2 ಚಾಯ್ಸ್ ಅಂದರೆ 4 ಮಾರ್ಕ್ ಹೋಯ್ತು ನೋಡ್ರಿ. ಅದೇ ರೀತಿಯಿಂದ 3 ಮಾರ್ಕಿಂದ ಏನು ಕ್ವಶನ್ಸ್ ಅದಾವಲ್ವ, ಇಲ್ಲಿ ನಿಮಗೆ 9 ಕ್ವಶನ್ಸ್ ಅಷ್ಟೇ ಕೊಡ್ತಾ ಇದ್ದಾನೆ. 11 ಕೊಡ್ತಾ ಇಲ್ಲ ಮೊದಲ, ಇವಾಗ 9 ಅಷ್ಟೇ ಕೊಡ್ತಾ ಇದ್ದಾನೆ. ಇಲ್ಲಿ ನಿಮಗೆ 2 ಕ್ವಶನ್ಸ್ಗಳು ಲಾಸ್ ಅದು, ಅಂದರೆ 3 ಮಾರ್ಕಿಂದ 2 ಕ್ವಶನ್ಸ್ ಅಂದರೆ 6 ಮಾರ್ಕ್ ಆಯಿತು. ಪ್ಲಸ್ ಇವು 5 ಮಾರ್ಕಿಂದ ಏನು ಕ್ವಶನ್ಸ್ಗಳು ಅದಾವಲ್ವ, ಫಸ್ಟಿಗೆ ಎಷ್ಟು ಕೊಡ್ತಿದ್ದ ಅಂದರೆ 8 ಕೊಡ್ತಿದ್ದ, ಇವಾಗ ಎಷ್ಟು ಕೊಡ್ತಾ ಇದ್ದಾನೆ? 7 ಕೊಡ್ತಾ ಇದ್ದಾನೆ ರೀ. ಫಸ್ಟ್ 8 ಕೊಡ್ತಿದ್ದ, ಇವಾಗ 7 ಕೊಡ್ತಾ ಇದ್ದಾನೆ. ಅಂದರೆ ಇಲ್ಲಿ ನಿಮಗೆ ಒಂದು 5 ಮಾರ್ಕ್ ಮೈನಸ್ ಆಯಿತು. ಟೋಟಲ್ ಎಷ್ಟು ಮಾರ್ಕ್ ಆಗ್ತಾಯಿದೆ ನೋಡೋಣವಾ? 4 + 6 10 + 5 ಅಂದರೆ 15 ಮಾರ್ಕ್ ಕಡಿಮೆ ಆಯಿತು. ಅದೇ 15 ಮಾರ್ಕ್ ಇಲ್ಲದ ನೋಡ್ರಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮಗೆ
80 ಮಾರ್ಕಿನ ಕ್ವಶನ್ ಪೇಪರ್ ಇದೆ ಅಂದರೆ 135 ಮಾರ್ಕ್ಸ್ ಇಷ್ಟೊಂದು ಮಾರ್ಕ್ ಕೊಡಬಾರ್ದಿದ್ದಿತ್ತು ಅವರು, 120ನೇ ಕೊಡಬೇಕಿದ್ದಿತ್ತು. ಆಲ್ರೆಡಿ ನಿಮಗೆ ಇಲ್ಲಿ 20 ಇಂಟರ್ನಲ್ ಮಾರ್ಕ್ ಕೊಡ್ತಾ ಇದ್ದಾನಲ್ವ. ಸೊ ಲಾಸ್ಟ್ ಇಯರ್ ಏನೋ ಅದು ಮಿಸ್ ಆಗಿ ಆತ ನಿಮ್ಗೆ ಏನು ಮಾಡಿದ್ದಾನೆ 135 ಮಾರ್ಕ್ಸ್ ಕೊಟ್ಟಿದ್ದಾನೆ. ಬಟ್ ಈ ವರ್ಷ ಏನು ಇದು 120 ಮಾರ್ಕ್ ಫ್ರೇಮ್ ಮಾಡಿದ್ದಾನೆ, ಇದು ಬೆಸ್ಟ್ ಇದೆ ರೀ. ಯಾಕಂದರೆ ಇವ್ಯಾಲ್ಯೂಯೇಷನ್ ಮಾಡೋರಿಗೂ ತುಂಬ ಈಸಿ ಆಗುತ್ತೆ, ಮತ್ತು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡೋರಿಗೂ ತುಂಬ ಈಸಿ ಆಗುತ್ತೆ ರೀ, ಹೌದಲ್ವಾ. ಹಾಗಾಗಿ ಇಲ್ಲಿ ನಿಮಗೇನು ಅಂದರೆ 120 ಮಾರ್ಕಿಂದೆ ಮಾಡಿದ್ದಾನ. ಅರ್ಥ ಆಯ್ತಲ್ವಾ ಫಸ್ಟ್ ಒನ್. ಸೊ ಸೆಕೆಂಡ್ ಒನ್ ಏನಂದರೆ ಬ್ಲೂ ಪ್ರಿಂಟ್ ಚೇಂಜ್ ಆಗಿರೋದ್ರಿಂದ ನಿಮ್ಗೆ ಏನೇನು ಸಮಸ್ಯೆ ಆಗುತ್ತಾ ಅಂತ ಹೇಳ್ತೀನಿ ಅಂತ. ಓಕೆ, ಸೆಕೆಂಡ್ ಒನ್ ನೋಡ್ರಿ, ಬ್ಲೂ ಪ್ರಿಂಟ್ ಯಾವ ಥರ ರೆಫರ್ ಮಾಡಬೇಕು ಅಂತ ಹೇಳ್ತೀನಿ ನೋಡ್ರಿ. ನಿಮಗೆ ತುಂಬ ಇಂಪಾರ್ಟೆಂಟ್ ಇದೆ ರೀ. 4 ಮಾರ್ಕ್ 6 ಮಾರ್ಕ್ 5 ಮಾರ್ಕ್ ಅಂತೂ ನಿಮಗೆ ಏನೂ ಸಮಸ್ಯೆ ಉಂಟು ಮಾಡೋಂಗಿಲ್ಲ. ಯಾಕಂದರೆ ನಿಮಗೆ ಇವೇ ಒಂದು 7 ಚಾಪ್ಟ್ರಲ್ಲಿಂದ ನಿಮಗೇನು ಅಂದರೆ ಪ್ರತಿಯೊಂದು ಬ್ಲೂ ಪ್ರಿಂಟಲ್ಲೂ ಕ್ವಶನ್ಸ್ಗಳು ಕೇಳಿದ್ದಾನೆ, ಹೌದಲ್ವಾ. 7 ಚಾಪ್ಟರ್ಸ್ ಏನದಾವಲ್ವ ಸೇಮ್ ಅದಾವೆ. ಎಷ್ಟು ಮಾರ್ಕಿಂದು? 5 ಮಾರ್ಕಿಂದು ರೀ, ಹೌದಲ್ವಾ. ಸೊ ಹಾಗಾಗಿ ಇಲ್ಲಿ ನಿಮಗೆ 5 ಮಾರ್ಕಿಂದು ಏನೂ ಸಮಸ್ಯೆ ಆಗಂಗಿಲ್ಲ. 6 ಮಾರ್ಕ್ 4 ಮಾರ್ಕಿಂದ ಏನು ಕ್ವಶನ್ಸ್ಗಳದಾವಲ್ವ, ಇಲ್ಲಿನೂ ಏನು ನಿಮಗೆ ಚೇಂಜಸ್ ಆಗಂಗಿಲ್ಲ. 6 ಮಾರ್ಕಿನ ಒಂದು ಲೀನಿಯರ್ ಪ್ರೋಗ್ರಾಮಿಂಗಲ್ಲಿಂದ ಬರುತ್ತಾ, ಮತ್ತು ಒಂದು ಇಂಟಗ್ರಲ್ಸ್ ಅಲ್ಲಿಂದ ಬರ್ತದ. ಇದರರ್ಥ ಏನಂದರೆ 5 ಮಾರ್ಕಿಂದು 20 ಮಾರ್ಕ್ ಪ್ಲಸ್ 6 ಮಾರ್ಕ್ ಪ್ಲಸ್ 4 ಮಾರ್ಕ್, ಇಲ್ಲಿ ನಿಮಗೆ 30 ಮಾರ್ಕ್ ಕವರ್ ಆಯಿತು, ಕರೆಕ್ಟಾ. ಸೊ ಇವಾಗ ನೆಕ್ಸ್ಟ್ ಬರ್ತಕ್ಕಂಥದ್ದೇನು ಅಂದರೆ 3 ಮಾರ್ಕ್ ಮತ್ತು 2 ಮಾರ್ಕ್ ಕ್ವಶನ್ಸ್ಗಳು ಬರ್ತಾ ಇದೆ ನೋಡ್ರಿ. 3 ಮಾರ್ಕಿಂದು ಕಾಮನ್ ಆಗಿ ಯಾವ್ಯಾವ ಚಾಪ್ಟರ್ಲಿಂದ ಬರ್ತಾ ಇದೆ ನೋಡ್ರಿ ಬ್ಲೂ ಪ್ರಿಂಟ್ 3 ರೆಫರ್ ಮಾಡಿರಿ. ಓಕೆ, ಇಲ್ಲಿ ನೋಡ್ರಿ, ನಿಮಗೆ ಇನ್ನೊಂದು ಹೇಳಬೇಕು ಅಂದರೆ ಆಲ್ರೆಡಿ ನಿಮಗೆ ಇಲ್ಲಿ ಟೋಟಲ್ 9 ಮಾರ್ಕ್ ಕೊಡ್ತಾ ಇದ್ದಾನಲ್ವ. ಹಾಗಾಗಿ ಆತ ಇಲ್ಲಿ ಚೇಂಜಸ್ ಏನು ಮಾಡ್ತಾ ಇದ್ದಾನಂದರೆ ಕೆಲವೊಂದು ಕಡೆ 2 ಮಾರ್ಕಿನ ಕ್ವಶನ್ ಪ್ಲಸ್ 1 ಮಾರ್ಕಿನ ಕೇಳ್ತಾ ಇದ್ದಾನೆ. ಅಂದರೆ ಒಂದು ಬ್ಲೂ ಪ್ರಿಂಟಲ್ಲಿ 2 + 1 ಕೇಳ್ತಾ ಇದ್ದಾನೆ, ಒಂದು ಬ್ಲೂ ಪ್ರಿಂಟಲ್ಲಿ 3 ಮಾರ್ಕಿನ ಕೇಳ್ತಾ ಇದ್ದಾನೆ. ಇದರ ಅರ್ಥ ಏನು ಅಂದರೆ ನಿಮಗೆ ವೇಟೇಜ್ ಚೇಂಜ್ ಮಾಡ್ತಾ ಇಲ್ಲರಿ, ವೇಟೇಜ್ ಸೇಮ್ ಇಡ್ತಾ ಇದ್ದಾನೆ ಅಷ್ಟೇ. ಕ್ವಶನ್ ಮೆಥಡ್ ಏನಿದೆ ಅಲ್ವಾ ಅದನ್ನು ಚೇಂಜ್ ಮಾಡ್ತಾ ಇದ್ದಾನೆ. ಸಪೋಸ್ ಇಲ್ಲಿ ನಿಮಗೆ 6 ಮಾರ್ಕಿಂದ ಇದೆ, ಹೌದಲ್ವಾ. ಇಲ್ಲೇನು ಮಾಡಿದ್ದಾನೆ ನಿಮಗೆ 2 MCQ ಕೇಳಿದ್ದಾನೆ, ಮತ್ತು 2 ಮಾರ್ಕಿಂದ 2 ಕ್ವಶನ್ಸ್ ಕೇಳಿದ್ದಾನೆ. ಈಗ ಇನ್ನೊಂದು ಬ್ಲೂ ಪ್ರಿಂಟಲ್ಲಿ ಏನು ಮಾಡ್ತಾನೆ ಅಂದರೆ 1 MCQ ಕೇಳ್ತಾನೆ, ಮತ್ತು ಒಂದು 3 ಮಾರ್ಕಿಂದ ಕೇಳ್ತಾನೆ, 3 ಮಾರ್ಕಿಂದ 1 ಕ್ವಶನ್ ಕೇಳ್ತಾನೆ, ಮತ್ತು ಒಂದು 2 ಮಾರ್ಕಿಂದ ಕ್ವಶನ್ ಕೇಳ್ತಾ ಇದ್ದಾನೆ. 1 + 2 3 ಆಯ್ತಾ, +3 ಅಂದರೆ 6 ಮಾರ್ಕ್ ಬರ್ತಾ ಇದೆ, 6 ಮಾರ್ಕ್ ಕವರ್ ಆಗ್ತಾ ಇದೆ. ಇಲ್ಲಿ ನೋಡ್ರಿ, ನಿಮಗೆ 2 ಮಾರ್ಕ್ 3 ಮಾರ್ಕ್ ಏನೂ ಚೇಂಜಸ್ ಇಲ್ಲರಿ. 2 ಮಾರ್ಕ್ ಕ್ವಶನ್ಸ್ಗಳು 3 ಮಾರ್ಕ್ ಕ್ವಶನ್ಸ್ಗಳು ಎರಡು ಸಿಮಿಲರೇ ಇದ್ದಿರ್ತಾವೆ, ಅಷ್ಟೇ ಇದ್ದಿರ್ತಾವೆ. ಅದೇ ಥರನೇ ಉತ್ತರ ಬರೀಬೇಕು, ಹೌದಲ್ವಾ. ಹಾಗಾಗಿ ನೀವು ಜಾಸ್ತಿ ಬ್ಲೂ ಪ್ರಿಂಟಿಗೆ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಮತ್ತು ಏನು ಮಾಡ್ಬೇಕ್ರಿ ಅಂದರೆ ಯಾವುದಾದ್ರೂ ಒಂದು ಬ್ಲೂ ಪ್ರಿಂಟನ್ನು ರೆಫರ್ ಮಾಡಿರಿ, ಯಾವಾದರೆ ಒಂದು ಬ್ಲೂ ಪ್ರಿಂಟ್ ರೆಫರ್ ಮಾಡಿರಿ. ಯಾಕಂದರೆ ಏನು ಮಾಡ್ತಾ ಇದ್ದಾನೆ, ಇಲ್ಲಿ 2 ಮಾರ್ಕಿನ 2 ಕ್ವಶನ್ಸ್ ಕೇಳ್ತಾ ಇದ್ದಾನೆ, ಇಲ್ಲಿ 1 ಮಾರ್ಕಿನ 2 ಕೇಳಿದಾನೆ ಅಂತ ತಿಳ್ಕೊರಿ. 2 ಮಾರ್ಕಿನ 2 ಕ್ವಶನ್ಸ್ ಕೇಳ್ತಾ ಇದ್ದಾನಲ್ವ. ಇನ್ನೊಂದು ಬ್ಲೂ ಪ್ರಿಂಟಲ್ಲಿ ಏನು ಮಾಡಿದ್ದಾನೆ, ಇಲ್ಲಿ 1 ಮಾರ್ಕ್ ಕೊಡ್ತಾ ಇದ್ದಾನೆ, ಇಲ್ಲಿ ನಿಮಗೆ 2 ಮಾರ್ಕಿನ 2 ತೆಗೆದು 1 ಕ್ವಶನ್ ಕೊಡ್ತಾ ಇದ್ದಾನೆ, ಮತ್ತು ಇನ್ನೊಂದು ಏನು ಮಾಡ್ತಾ ಇದೆ 3 ಮಾರ್ಕಿನ 1 ಕ್ವಶನ್. ಇಲ್ಲಿ 2 ಮಾರ್ಕಿಂದ ಆ್ಯಕ್ಚುಲಿ 2 ಕೊಡಬೇಕಲ್ವಾ, ಆತ ಏನು ಮಾಡಿದ್ದಾನೆ ಇದನ್ನು ಸ್ಪ್ಲಿಟ್ ಮಾಡಿದ್ದಾನೆ, ಕರೆಕ್ಟ್. ಇಲ್ಲಿದೊಂದು ಈ ಕಡೆ ತೊಗೊಂಡಿದ್ದಾನೆ, ಪ್ಲಸ್ 1 ಮಾರ್ಕ್ ಇಲ್ಲಿ ಕೊಡ್ತಾ ಇದ್ದಾನೆ. ಹಾಗಾಗಿ ನಿಮಗೆ ಏನೂ ಸಮಸ್ಯೆ ಆಗಂಗಿಲ್ಲ ರೀ. ನೀವು ಜಸ್ಟ್ ಏನು ಅಂತಂದರೆ ಯಾವೆಲ್ಲ ಚಾಪ್ಟ್ರಲ್ಲಿಂದು 2 ಮಾರ್ಕಿಂದ ಓದಬೇಕಲ್ಲಕತ್ತೀರಿ ಅದನ್ನು ಓದ್ರಿ. ಇಲ್ಲ ಅಂದರೆ ಟೋಟಲ್ ವೇಟೇಜ್ ಇದ್ದಿರ್ತಕ್ಕಂಥ ಚಾಪ್ಟರ್ಸ್ಗಳೇನಾದ್ರೂ ನೀವು ಕವರ್ ಮಾಡ್ತಾಯಿದ್ರಿ ಅಂತ ಅಂದ್ಕೊಳ್ರಿ. ಎಕ್ಸಾಂಪಲ್, ಇವಾಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ನಾನು ಓದಲೇಬೇಕು ಸರ್, ಇಲ್ಲಿ ನನಗೆ 9 ಮಾರ್ಕ್ ಫಿಕ್ಸ್ ಬರಲೇಬೇಕು, ಕರೆಕ್ಟಾ. ಈ ಥರ ಅಂದ್ಕೊಂಡಿದ್ರೆ ಅಂದರೆ ಇಲ್ಲಿ ನಿಮಗೆ 9 ಮಾರ್ಕ್ ಬರುತ್ತೆ. ಇನ್ವರ್ಸ್ ಟ್ರಿಗ್ನೋಮೆಟ್ರಿ ನಂಗೆ ಈಸಿ ಇದೆ ಸರ್, ನಾನು ಇದನ್ನು ಓದ್ತೀನಿ ಅಂತಂದರೆ ಇಲ್ಲಿ ನಿಮಗೆ 6 ಮಾರ್ಕ್ ಕವರ್ ಆಯಿತು. ಅದೇ ಥರ ಮ್ಯಾಟ್ರಿಸಸ್ ನಿಮಗೆ ಈಸಿ ಇದೆ, ಇಂಟ್ರೆಸ್ಟ್ ಇದೆ ಅಂತಂದರೆ ಅದನ್ನು ಓದ್ರಿ ಅಂದರೆ 9 ಮಾರ್ಕ್ ಕವರ್ ಆಗ್ತಾಯಿದೆ. ಇಲ್ಲಿ ನೀವು ಅದು 2 ಮಾರ್ಕಿನ ಕ್ವಶನ್ ಅದನೋ ಅಥವಾ 3 ಮಾರ್ಕಿನ ಕ್ವಶನ್ ಅದೋ ಅಂತ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಟೋಟಲ್ ವೇಟೇಜ್ ಕಡೆ ಫೋಕಸ್ ಮಾಡಿರಿ. ಇಲ್ಲಿ ನಿಮಗೆ ಕೆಲವೊಂದು ಕಡೆ ಏನು ಮಾಡ್ತಾನೆ ಅಂದರೆ 2 ಮಾರ್ಕಿಗೆ ಕೇಳ್ತಾನೆ, ಇಲ್ಲ ಅದೇ ಕೆಲವೊಂದು ಕಡೆ ಏನು ಮಾಡ್ತಾನೆ 3 ಮಾರ್ಕಿಗೆ ಕೇಳ್ತಾನೆ. ಇಲ್ಲಿ 2 ಕೊಟ್ಟು ಇಲ್ಲ ಇದು ಕ್ಯಾನ್ಸಲ್ ಮಾಡ್ತಾನೆ, ಇಲ್ಲಿ 1 ಮಾರ್ಕ್ ಕೊಡೋಂಗಿಲ್ಲ, ಅದು 3 ಮಾರ್ಕಿನ ಒಂದು ಕ್ವಶನ್ ಕೊಡ್ತಾನೆ. ಇವೆರಡೂ ತೆಗೆದು ಏನು ಮಾಡ್ತಾನಂದರೆ ಇಲ್ಲಿದು 2 ಮಾರ್ಕ್ ಇಲ್ಲಿದು 1 ಮಾರ್ಕ್ ಇವೆರಡೂ ಏನು ಮಾಡ್ತಾನತ್ತ ಅಂದರೆ 3 ಮಾರ್ಕಿಗೆ ಕೊಡ್ತಾ ಇದ್ದಾನೆ, ಹೌದಲ್ವಾ. ಸೊ ಹಾಗಾಗಿ ನೀವು ವೇಟೇಜ್ ಕಡೆ ಫೋಕಸ್ ಮಾಡ್ತೀರಿ ಅಂದರೆ ಮಾಡ್ಬೋದು, ಒಂದು ವೇಟೇಜ್ ಕಡೆ ಆದರೂ ಫೋಕಸ್ ಮಾಡಿರಿ. ಇಲ್ಲ ಅಂತಂದರೆ
2 ಮಾರ್ಕಿನ ಕ್ವಶನ್ಸ್ಗಳು ಎಲ್ಲಿ ಕೇಳ್ತಾ ಇದ್ದಾನ, 3 ಮಾರ್ಕಿನ ಕ್ವಶನ್ಸ್ಗಳು ಎಲ್ಲಿ ಕೇಳ್ತಾ ಇದ್ದಾನ ಅದ್ರ ಕಡೆ ಆದರೂ ಫೋಕಸ್ ಮಾಡಿರಿ. ಇದು ನಿಮಗೆ ಬಿಟ್ಟಿದ್ದು. ಮತ್ತು ಇನ್ನೊಂದೇನು ಹೇಳ್ತೇನೆ ನಾನು ನಿಮಗೆ ಅಂತಂದರೆ, ಇನ್ನೊಂದೇನು ಸಜೆಷನ್ ಅಂದರೆ, ನಿಮಗೆ ಈಜಿ ಚಾಪ್ಟರ್ಸ್ಗಳು ಯಾವ ಅದಾವ ಅದ್ರ ಕಡೆ ಫೋಕಸ್ ಮಾಡಿರಿ. ಇವಾಗ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಈಜಿ ಇದೆ ಅಲ್ವಾ, ಇದನ್ನು ಫೋಕಸ್ ಮಾಡಿರಿ. ಇಲ್ಲಿ ನಿಮಗೆ ಒಂದು 3 ಮಾರ್ಕಿನ ಕ್ವಶನ್ ಕವರ್ ಆಗ್ತಾ ಇದೆ, ಹೌದಾ? 3 ಮಾರ್ಕಿಂದ ಎಷ್ಟು ಬರೀಬೇಕು ನೀವು? 6 ಬರೀಬೇಕು. ಇಲ್ಲೊಂದು ಕವರ್ ಆಯಿತು. ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಈಜಿ ಇದೆನಾ, ಅದರಲ್ಲಿ ಒಂದು ತೊಗೋರಿ. 2 ಕ್ವಶನ್ಸ್ ಕವರ್ ಆಯಿತಾ, ರೈಟ್? ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಈಜಿ ಇದೆನಾ, ಇಲ್ಲೊಂದು ತೊಗೊಳ್ರಿ. 3 ಆಯಿತಾ? ವೆಕ್ಟರ್ ಅಲ್ಜಿಬ್ರಾ ಈಜಿ ಇದೆನಾ, ಇಲ್ಲೆರಡು ಬರ್ತಾವ, 5 ಆಯ್ತಲ್ವಾ? ನೆಕ್ಸ್ಟ್ ಪ್ರೊಬೆಬಿಲಿಟಿ ಈಜಿ ಇದೆನಾ, ಇಲ್ಲೆರಡು ತೊಗೊಳ್ರಿ. ಪ್ರೊಬೆಬಿಲಿಟಿಲಿಂದ 7 ಕ್ವಶನ್ಸ್ಗಳು ಕವರ್ ಆಯಿತು. 7 ಕ್ವಶನ್ಸ್ ಆಯಿತು. ಇಲ್ಲ ಸರ್ ನನಗೆ 3D ಜಾಮೆಟ್ರಿ ಇದೆನಾ, 8 ಕ್ವಶನ್ ಆಯಿತು. ಮತ್ತು ಯಾವತ್ತು ತೆಗಿಬೇಕಪ್ಪ ಇದರಲ್ಲಿಂದ ಅಂತಂದರೆ, ಎಸ್ ಸರ್ ನನಗೆ ಇನ್ನೊಂದೇನು ಡಿಫಿಕಲ್ಟ್ ಆಗ್ತಾಯಿದೆ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಡಿಫಿಕಲ್ಟ್ ಆಗ್ತಾಯಿದೆ ಅಂದರೆ ಇಲ್ಲಿದೊಂದು ತೆಗೀರಿ. ಇನ್ನೊಂದು ತೆಗಿದ್ರೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ತೆಗೀರಿ. 6 ಕ್ವಶನ್ಸ್ ಆಗ್ತಾಯಿಲ್ಲ ನೋಡೋಣ ಇವಾಗ. ಎಸ್, ಇಲ್ಲಿ 2 ಕ್ವಶನ್ ಆಯಿತು, ಇದೊಂದು ಕ್ವಶನ್, 3 ಕ್ವಶನ್ ಅದಾವಲ್ವಾ? ಎಸ್ ಎಸ್. ಮತ್ತು ಇದಕ್ಕೆ ಬಿಟ್ಟರೆ ಇಲ್ಲೊಂದು ಕ್ವಶನ್ ಅದ ನೋಡಿರಿ, ಇದೊಂದು 4 ಕ್ವಶನ್ ಆಯಿತಾ? ಇನ್ನೊಂದು ಸರ್ತಿ ಆಯ್ತು ನೋಡಿರಿ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಲ್ಲಿಂದ ಒಂದು ಕ್ವಶನ್, ರಿಲೇಷನ್ ಆ್ಯಂಡ್ ಫಂಕ್ಷನಲ್ಲಿಂದ ಒಂದು ಕ್ವಶನ್ 3 ಮಾರ್ಕಿಂದು. ಅದನ್ನು ಬಿಟ್ಟರೆ ವೆಕ್ಟರ್ ಅಲ್ಜಿಬ್ರಲ್ಲಿಂದ 2 ಕ್ವಶನ್ 3 ಆಯಿತು. 3D ಜಾಮೆಟ್ರಿಲಿಂದ ಒಂದು 4 ಆಯಿತು. ಪ್ರೊಬೆಬಿಲಿಟಿ 2 6 ಆಯಿತು. 6 ಸಿಕ್ಕಲ್ವಾ? ಎಸ್. ಇಲ್ಲಿ ಯಾವ ಚಾಯ್ಸಲ್ಲಿ ಇಟ್ಕೋಬೋದು 3 ಮಾರ್ಕಿನ ಕ್ವಶನ್ಸ್ಗಳಂದರೆ, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿಯಿಂದ ಇಟ್ಕೋಬೋದು, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸಲ್ಲಿಂದ ಇಟ್ಕೋಬೋದು, ಇಂಟಗ್ರಲ್ಸಲ್ಲಿಂದೂ ಇಟ್ಕೋಬಹುದು. ನಿಮಗೆ 3 ಚಾಪ್ಟರ್ ಡಿಫಿಕಲ್ಟ್ ಅನಿಸಿದರೆ 3 ಮಾರ್ಕಿಂದು ಚಾಯ್ಸ್ ಇಟ್ಕೋರಿ. ಸರ್ 2 ಮಾರ್ಕಿಂದ ಇಟ್ಕೋಬೋದೇನ್ರಿ ಅಂದರೆ, ಎಸ್ ನೋಡೋಣ ಬನ್ನಿ. ಇಲ್ಲಿ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿ 2 ಮಾರ್ಕಿನ 2 ಕ್ವಶನ್ ಸಿಗ್ತಾ ಇದ್ದಾವೆ. 2 ಕ್ವಶನ್ ಕವರ್ ಆಯಿತು. ಪ್ಲಸ್ ಒಂದು 3 ಪ್ಲಸ್ ಒಂದು 4 ಆಯ್ತು ನೋಡ, 4. ಎಸ್. ಡಿಫ್ರೆನ್ಷಿಯಲ್ ಇಕ್ವೇಷನ್ಸಲ್ಲಿಂದ 1 ಮತ್ತು 3D ಜಾಮೆಟ್ರಿಲಿಂದ 1, ಎಷ್ಟೈತ್ರಿ ಒಟ್ಟು 6 ಕ್ವಶನ್ಸ್ಗಳು ಕವರ್ ಆಗ್ತವೆ ನೋಡಿರಿ. ಎಸ್, ನಿಮಗೆ ಯಾವ ಚಾಪ್ಟರ್ ಡಿಫಿಕಲ್ಟ್ ಅನ್ನಿಸ್ತಾವ ಅದನ್ನು ಚಾಯ್ಸಲ್ಲಿ ಇಟ್ಕೊಳ್ರಿ. ಇಲ್ಲಿ ನಿಮಗೆ 3 ಮಾರ್ಕಿಂದ ಯಾವುದೇ ಓದೋದ ಅವಶ್ಯಕತೆ ಇರೋಂಗಿಲ್ಲ, ಸಣ್ಣ ಚಾಪ್ಟರ್ ಇದೆ ರೀ. ಇಲ್ಲಿ ನಿಮಗೆ ಒಂದು 5 ಮಾರ್ಕಿಂದ ಕ್ವಶನ್, ಒಂದು 3 ಮಾರ್ಕಿಂದ ಕ್ವಶನ್ ಕವರ್ ಆಗ್ತಾ ಇದೆ. ಎಸ್, 5 + 1 3 ಅಂದರೆ 8 ಮಾರ್ಕ್ ಆಯಿತು, ಹೌದಲ್ವಾ? ಎಸ್. ಅದೇ ಥರ ನೋಡಿರಿ, ಮತ್ತು MCQ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾತ್ರ ಯಾವುದೂ ಚಾಪ್ಟ್ರಲ್ಲಿಂದ ಬಿಡಕ್ಕೆ ಹೋಗ್ಬೇಡ್ರಿ. ಪ್ರತಿಯೊಂದು ಚಾಪ್ಟ್ರಲ್ಲಿಂದ ನಿಮಗೆ ಏನಾದರೂ 80 ತೊಗೋಬೇಕಾಗಿತ್ತು ಅಂದರೆ ಪ್ರತಿಯೊಂದು ಚಾಪ್ಟ್ರಲ್ಲಿಂದ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನು ಓದ್ರಿ, ತುಂಬಾ ಇಂಪಾರ್ಟೆಂಟ್ ಇದೆ ರೀ. ಪ್ರತಿಯೊಂದು ಚಾಪ್ಟ್ರಲ್ಲಿಂದು 30 to 40 ನೀವೇನಂದರೆ MCQಗಳನ್ನು ಪ್ರಾಕ್ಟೀಸ್ ಮಾಡಿರಿ ಸಾಕು. ಎಷ್ಟು? 30 to 40 ಮಿನಿಮಮ್ ಒಂದು ಚಾಪ್ಟ್ರಲ್ಲಿಂದು 30 to 40 ನೀವು MCQ ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇನ್ಕ್ಲೂಡಿಂಗ್ 2 ಸೇರಿ 30 ರಿಂದ 40 ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಡೆಫಿನೆಟ್ಲಿ ನಿಮಗೆ 15 + 5 20 ಮಾರ್ಕ್ ಕವರ್ ಆಗ್ತಾವ್ರಿ. ಅರ್ಥ ಆಯ್ತಲ್ವಾ? ಇದೇ ಥರ ಸೆಕೆಂಡ್ ಬ್ಲೂ ಪ್ರಿಂಟ್ನು ಇದೇ ಮೆಥಡೇ ಯೂಸ್ ಆಗ್ತದೆ ರೀ, ಅಥವಾ ಇದೇ ರೂಲನ್ನು ಯೂಸ್ ಮಾಡ್ಬೋದು ಸೆಕೆಂಡ್ ಬ್ಲೂ ಪ್ರಿಂಟಲ್ಲಿ. ನೋ ಚೇಂಜಸ್. ನಿಮಗೆ ಫಸ್ಟ್ ಏನು ಅಂದರೆ 3 ಮಾರ್ಕಿಂದ ಕವರ್ ಆಗಬೇಕಲ್ವಾ? ಎಲ್ಲೆಲ್ಲಿಂದ ಕವರ್ ಆಗುತ್ತಾ? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಮ್ಯಾಟ್ರಿಸಸ್ಸಲ್ಲಿಂದು 3 ಚಾಪ್ಟರ್ಲಿಂದ ನಿಮಗೆ ಈಜಿ ಇರ್ತಕ್ಕಂಥ ಕ್ವಶನ್ಸ್ಗಳು ಬರ್ತಾವೆ. 3 ಕ್ವಶನ್ಸ್ ಕವರ್ ಅದು, ಹೌದಲ್ವಾ? ಸೊ ನೆಕ್ಸ್ಟ್ 3 ಮಾರ್ಕಿಗೆ ಬೇಕು ಅಂದರೆ ವೆಕ್ಟರ್ ಅಲ್ಜಿಬ್ರಾಲಿಂದ ಪ್ಲಸ್ 3D ಜಾಮೆಟ್ರಿಲಿಂದ ಪ್ಲಸ್ ಪ್ರೊಬೆಬಿಲಿಟಿಲಿಂದ ಈಸಿಯಾಗಿ ನೀವೇನು ಅಂದರೆ 3 ಮಾರ್ಕ್ ಕವರ್ ಮಾಡ್ಬೋದು. ಈ ಒಂದು ಬ್ಲೂ ಪ್ರಿಂಟಲ್ಲೂ ಸಹ ನಿಮಗೇನು ಅಂದರೆ ಈ 3 ಚಾಪ್ಟರ್ಲಿಂದ ಚಾಯ್ಸ್ ಇಟ್ಕೊಳ್ಳೋಕೆ ಅವಕಾಶ ಇದೆ ರೀ, ಹೌದಾ? ಸೊ ಇದೇ ಥರ ಇವಾಗ ಏನಂದರೆ 2 ಮಾರ್ಕಿಗೆ ನೋಡೋಣ ಅಂತ. ಎಸ್, ಡಿಟರ್ಮಿನೆಂಟ್ಸಲ್ಲಿಂದ 2 ಮಾರ್ಕ್ ಈಸಿಯಾಗಿ ಕವರ್ ಮಾಡ್ಕೊತೀರಿ ನೀವು. ಅದನ್ನು ಬಿಟ್ಟರೆ ವೆಕ್ಟರ್ ಅಲ್ಜಿಬ್ರಾಲಿಂದ 1 ಬರುತ್ತೆ, 3D ಜಾಮೆಟ್ರಿಲಿಂದ 1, ಪ್ರೊಬೆಬಿಲಿಟಿಲಿಂದ 1, ಒಟ್ಟು 4 ಅದಲ್ವಾ? ಸೊ ಇನ್ನೂ 2 ಎಲ್ಲಿಂದ ಅಂತಂದರೆ ನಿಮಗೆ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಈಜಿ ಅನಿಸಿದರೆ ಅದರಲ್ಲಿಂದ ಕವರ್ ಮಾಡಿರಿ, ಇಲ್ಲ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಈಜಿ ಅನಿಸಿದರೆ ಅದರಲ್ಲಿಂದ ಕವರ್ ಮಾಡಿರಿ. 2 ಮಾರ್ಕ್ ಕ್ವಶನ್, 2 ಕ್ವಶನ್ಸ್ಗಳು ಕವರ್ ಆಗ್ತಾವೆ, ಹೌದಲ್ವಾ? ಮತ್ತು ನಾನು ಈಗಾಗಲೇ ಹೇಳಿದ್ದೀನಿ ನಿಮಗೆ ಏನು ಅಂದರೆ MCQ ಸಲುವಾಗಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸಲುವಾಗಿ 30 to 40 MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಎಲ್ಲಿಂದ ಅಂದರೆ ಈಚ್ ಚಾಪ್ಟ್ರಲ್ಲಿಂದ, ಪ್ರತಿಯೊಂದು ಚಾಪ್ಟ್ರಲ್ಲಿಂದ ನಿಮಗೆ ಬರ್ತಾ ಇದ್ದಾವೆ ಎಕ್ಸೆಪ್ಟ್ ಎಲ್ಲಿ ಅಂದರೆ ಅಪ್ಲಿಕೇಶನ್ಸ್ ಆಫ್ ಇಂಟಗ್ರಲ್ಸ್. ಈ ಒಂದು ಚಾಪ್ಟ್ರಲ್ಲಿ ಮಾತ್ರ ನಿಮಗೆ 5 ಮಾರ್ಕ್ ಕ್ವಶನ್ ಬರ್ತಾಯಿದೆ. ಯಾವುದೇ ರೀತಿಯಿಂದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಲಿ
ಅಥವಾ ಫಿಲ್ ಇನ್ ದ ಬ್ಲ್ಯಾಂಕ್ ಕ್ವಶನ್ ಆಗಲಿ ಬರಂಗಿಲ್ಲ. ಓಕೆ, ಮಿಕ್ಕಿದ 5 ಮಾರ್ಕ್ 6 4 ಮಾರ್ಕ್ ಸೇಮ್ ಇದೆ. ಇವಾಗ ಫಸ್ಟ್ ಬ್ಲೂ ಪ್ರಿಂಟ್ ನೋಡೋಣಂತ್ರಿ. ಫಸ್ಟ್ ಬ್ಲೂ ಪ್ರಿಂಟಲ್ಲೂ ಸಹ ನಿಮಗೆ 3 ಮಾರ್ಕಿಂದು ಸೇಮ್ ಕ್ವಶನ್ಸ್ಗಳು ಬರ್ತಾ ಇದೆ, ಅದೇ ಚಾಪ್ಟರ್ಲಿಂದ ಬರ್ತಾ ಇದೆ. ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಬರ್ತಾ ಇದೆ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಮ್ಯಾಟ್ರಿಸಸ್ 3 ಕ್ವಶನ್ಸ್ಗಳು ಕವರ್ ಆದವು. ಓಕೆ, ಅದನ್ನು ಬಿಟ್ಟರೆ ನೆಕ್ಸ್ಟ್ ವೆಕ್ಟರ್ ಅಲ್ಜಿಬ್ರಾಲಿಂದ ಒಂದು ಕ್ವಶನ್ ಬರುತ್ತೆ, 3D ಜಾಮೆಟ್ರಿಲಿಂದ, ಪ್ರೊಬ್ಯಾಬಿಲಿಟಿಲಿಂದ 3 ಮಾರ್ಕಿಂದ 6 ಕ್ವಶನ್ಸ್ಗಳು ಈಸಿಯಾಗಿ ನಿಮಗೆ ಸಿಗ್ತಾ ಇದೆ. ಅದು ಎಲ್ಲ ಚಾಪ್ಟರ್ಸ್ ಎಲ್ಲ ಬ್ಲೂ ಪ್ರಿಂಟಲ್ಲಿ ಕಾಮನ್ ಇದೆ ನೋಡ್ರಿ. ಆಲ್ ಬ್ಲೂ ಪ್ರಿಂಟ್ 3 ಬ್ಲೂ ಪ್ರಿಂಟಲ್ಲಿ ನಿಮಗೆ 6 ಕ್ವಶನ್ಸ್ಗಳು ಕಾಮನ್ ಆಗಿ ಈಜಿ ಚಾಪ್ಟರ್ಲಿಂದ ಸಿಗ್ತಾ ಇದೆ ರೀ ನಿಮಗೆ. ಓಕೆ, ಸೊ ಅದೇ ಥರ 2 ಮಾರ್ಕಿಂದ ಕ್ವಶನ್ಸ್ಗಳು ನೋಡ್ರಿ. ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅಲ್ಲಿಂದ ಒಂದು ಬರುತ್ತೆ, ಡಿಟರ್ಮಿನೆಂಟ್ಸ್ ಅಲ್ಲಿಂದ ಒಂದು ಬರುತ್ತಾ. ಓಕೆ, ಅದನ್ನು ಬಿಟ್ಟರೆ ಎಲ್ಲಿಂದ ಬರ್ತದೆ, ವೆಕ್ಟರ್ ಅಲ್ಜಿಬ್ರಾಲಿಂದ, ಪ್ರೊಬ್ಯಾಬಿಲಿಟಿಲಿಂದ 4 ಕ್ವಶನ್ಸ್ ಬಂದವಲ್ವ. ನಿಮಗೆ 4 ಕ್ವಶನ್ಸ್ಗಳು ಕವರ್ ಮಾಡಿದ್ರೂ ಸಾಕು, 4 ಮಾರ್ಕ್ ಅಷ್ಟೇ ಮೈನಸ್ ಆಗ್ತದೆ ರೀ. 80 ಒಳಗೆ 4 ಮೈನಸ್ ಮಾಡಿದ್ರಿ ಅಂದರೆ 76 ಅದು ನಿಮಗೆ ಬರ್ತದೆ ಔಟ್ ಆಫ್ 80ಗೆ. ಓಕೆ, ಪ್ಲಸ್ 1 ಮಾರ್ಕಲ್ಲಿಂದ ಒಂದು 3 to 4 ಕ್ವಶನ್ಸ್ಗಳು ಹೋದವು ಅಂದ್ರೂ 72 ಬರ್ತದೆ ರೀ ಔಟ್ ಆಫ್ 80. ಪ್ಲಸ್ ಒಂದು 20 ಇಂಟರ್ನಲ್ ಅಂದ್ರೆ 92 ಮಾರ್ಕ್ ಹೋದ್ರೂ ಮಿನಿಮಮ್ ಬರ್ತದೆ. ಈ ಒಂದು ಸ್ಟ್ರಾಟರ್ಜಿಯನ್ನು ತಾವೇನು ಮಾಡಬೇಕು ಅಂದರೆ ಇಲ್ಲಿ ಬಳಕೆ ಮಾಡಬೇಕು. ಸೊ ನನಗನ್ನಿಸ್ತದೆ ಇವಾಗ ನಿಮಗೆ ಯಾವುದೇ ರೀತಿಯಿಂದ ಡೌಟ್ ಇಲ್ಲ, ಎಲ್ಲ ಡೌಟ್ ಕ್ಲಿಯರ್ ಆಯ್ತಲ್ವಾ. ಏನು ರೀ ಇದು ಡೌಟು ಅಂತಂದರೆ, ಎಸ್, ಹೌ ಟು ಗೆಟ್ 70+ ಅಂತಕ್ಕಂಥದ್ದು ಕ್ಲಿಯರ್ ಆಯ್ತಲ್ವಾ, ಕವರ್ ಮಾಡಿದ್ದೀನಲ್ವಾ ಹೌ ಟು ಗೆಟ್ 70+. ಇನ್ನೊಂದು ಸರ್ತಿ ಹೇಳ್ತೀನಿ ನೋಡ್ರಿ, 3 ಮಾರ್ಕಿಂದು 6 ಚಾಪ್ಟರ್ಸ್ ಎಲ್ಲ ಕಡೆ ಕಾಮನ್ ಬರ್ತಾ ಇದೆ, ಅದು 18 ಆಯಿತು. 5 ಮಾರ್ಕಿಂದು 4 ಕ್ವಶನ್ಸ್ಗಳು ಬರ್ತಾ ಇದ್ದಾವೆ, 20 ಆಯಿತು. 6 + 4 ಅದು 10 ಮಾರ್ಕಿಂದು ಒಂದು ಕ್ವಶನ್, ಅಥವಾ 6 + 4 10 ಮಾರ್ಕ್ ಆಗುತ್ತಲ್ವ. ಎಷ್ಟೈತೆ ರೀ ಇದು, ಎಸ್, 20 + 10 30 + 10 ಅಂದರೆ 40 + 8 48 ಆಯಿತು. 2 ಮಾರ್ಕಿಂದು ನೀವು ಒಂದು 5 ಕ್ವಶನ್ಸ್ಗಳು ಕವರ್ ಮಾಡಿದ್ರು 10 ಮಾರ್ಕ್ ಆಗ್ತದೆ. 58 ಆಯ್ತಲ್ವ. 58 ಪ್ಲಸ್ ಇದಕ್ಕೊಂದು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ ಎರಡೂ ಸೇರಿ ಒಂದು 15 ಮಾರ್ಕ್ ಹಿಡಿದ್ರೂ ಸಹ ನಿಮಗೆ 73 ಮಾರ್ಕ್ ಆಗ್ತಾಯಿದೆ ನೋಡಿರಿ. ಇದು MCQ ಪ್ಲಸ್ ಫಿಲ್ ಇನ್ ದ ಬ್ಲ್ಯಾಂಕ್ ಎರಡೂ ಸೇರಿ 15 ಹಿಡಿದ್ರೂ ಸಹ ನಿಮಗೆ ಇಲ್ಲಿ 73 ಬರ್ತಾಯಿದೆ. ಪ್ಲಸ್ 120 ಅಂದರೆ 93 ಮಾರ್ಕ್ ಈಸಿಯಾಗಿ ಬರ್ತಾಯಿದೆ ನೋಡಿರಿ. ಇದೇ ಒಂದು ಒಳ್ಳೆ ಸ್ಟ್ರಾಟರ್ಜಿ ಇದೆ ನೋಡಿರಿ, ಇದನ್ನು ಬಳಕೆ ಮಾಡಬೇಕು. ಸೊ ಅದನ್ನು ಬಿಟ್ಟರೆ ನೆಕ್ಸ್ಟ್ ನೋಡಿರಿ, ಏನಪ್ಪ ಇಂಪಾರ್ಟೆಂಟ್ ಅಂದರೆ ಎಸ್ ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ನೋಡಿರಿ. ಕ್ವಶನ್ ಪೇಪರ್ ಪ್ಯಾಟರ್ನ್ ಇದೆಲ್ಲ ನಿಮ್ಗೆ ಆಲ್ರೆಡಿ ಅರ್ಥ ಆಗಿದೆ, ಅಂದರೆ ಇನ್ನೊಂದು ಸ್ವಲ್ಪ ಹೇಳ್ತೀನಿ ಅಂತ ನೋಡ್ರಿ ಒಂದು ಟೈಮ್. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅವೆಲ್ಲ ಏನಾದ್ರು ಕಂಪಲ್ಸರಿ ನಿಮಗೆ ಪಾರ್ಟ್ ಎ ಅಲ್ಲಿ ಬಂದೇ ಬರ್ತದೆ. ಪಾರ್ಟ್ ಬಿಯಲ್ಲಿ 2 ಮಾರ್ಕಿಂದ 6 ಕ್ವಶನ್ಸ್ಗಳು ಬರೀಬೇಕು, 9 ಕ್ವಶನ್ಸ್ ಕೊಡ್ತಾನೆ. ಇದೆಲ್ಲ ನಿಮಗೆ ಅರ್ಥ ಇದೆ ರೀ. ಓಕೆ, 5 ಮಾರ್ಕ್ 4 ಕ್ವಶನ್ ಬರೀಬೇಕು, 7 ಕ್ವಶನ್ ಕೊಡ್ತಾನೆ. 3 ಮಾರ್ಕಿಂದ 6 ಕ್ವಶನ್ಸ್ಗಳು ಬರೀಬೇಕು, 6 + 4 ಅದನ್ನು ಫಿಕ್ಸ್ ಇದೆ. ಇಲ್ಲೇನಂದರೆ ಕೆಲವೊಂದು ಚಾಪ್ಟರ್ಸ್ಗಳು ಅದ ಏನು ಮಾಡಿದ್ದಾನೆ ಇಲ್ಲಿ ಅಂದರೆ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾನೆ ರೀ ಚಾಪ್ಟರ್ ಅಥವಾ ಟಾಪಿಕ್ಸ್, ಅದರಲ್ಲಿಂದೇ ಬರ್ತದೆ. ಇಲ್ಲಿ ಬರ್ತದೆ ನೋಡಿರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ರಿಮೆಂಬರ್, ಅಂಡರ್ಸ್ಟ್ಯಾಂಡ್, ಅಪ್ಲೈ, ಅನಲೈಸ್, ಕ್ರಿಯೇಟ್ ಆರ್ ಇವ್ಯಾಲ್ಯುಯೇಟ್ ಅಂತ. ಅಂದರೆ ನಿಮಗೆ ಕ್ವಶನ್ ತುಂಬ ಡಿಫಿಕಲ್ಟ್ ಇರುತ್ತೆ ಅಂತ ತಲೆಯಲ್ಲಿದೆ ರೀ, ಏನು ಅಂದರೆ ಭಾಳ ಕಠಿಣತೆ ಇದೆ ಅಂತ ಹೇಳ್ತಾ ಇದ್ದಾರೆ ಅವರು. ಇಲ್ಲಿ ನಿಮ್ಗೆ ಎಲ್ಲಾದರೂ ಡಿಫಿಕಲ್ಟಿ 40% ಕಾಣ್ತಾ ಇದೆ ಏನ್ರಿ? ಎಸ್ ನೋಡ್ರಿ, ರಿಮೆಂಬರ್ ಜಸ್ಟ್ ನೀವು ನೆನ್ಪು ಮಾಡ್ಕೊಂಡ್ರೆ ಸಾಕು, 40% ಅಂದರೆ ಇದು 48 ಮಾರ್ಕ್ಸ್ ಆಗುತ್ತೆ ನೋಡ್ರಿ. ಎಷ್ಟಾಗುತ್ತಾ? 48. ಯಾಕಂದರೆ ಇಲ್ಲಿ 20%ಗೆ 24 ಕೊಟ್ಟಿದ್ದಾನೆ, ಇಲ್ಲ 40%ಗೆ 48 ಒಂದು ಮಿಸ್ಟೇಕ್ ಆಗಿದೆ ರೀ. 48 ಮಾರ್ಕ್ ನಿಮಗೇನಂದರೆ ಜಸ್ಟ್ ರಿಮೆಂಬರ್ ಮಾಡ್ಕೊಂಡ್ರಿಂದ ಬರ್ತದಂತ್ರಿ. ಏನೇನು ಕಲ್ತಿರಲಿ ನೀವು ಅದನ್ನು ನೆನ್ಪು ಮಾಡ್ಕೊಂಡ್ರೆ ಆಯಿತು, 48 ಮಾರ್ಕ್ ನಿಮಗೆ ಬರ್ತಾ ಇದೆ. ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡ್, ಅದರಲ್ಲಿ ಸ್ವಲ್ಪ ನೀವೇನಾದರೂ ತಿಳ್ಕೊಂಡ್ರೆ, ಕ್ವಶನ್ ತಿಳ್ಕೊಂಡು ಅಥವಾ ಅದು ಕಾನ್ಸೆಪ್ಟನ್ನು ಚೆನ್ನಾಗಿ ತಿಳ್ಕೊಂಡು ಬರೆದ್ರೆ ನಿಮಗೆ ಇಲ್ಲಿ 48 ಮಾರ್ಕ್ ಕವರ್ ಆಗ್ತಾ ಇದೆ ನೋಡಿರಿ. 48 + 48 8 ಆಯ್ತು, ಆ್ಯಕ್ಚುಲಿ 96 ಆಯ್ತು. ಎಷ್ಟಾಯ್ತು ರೀ ಇದು? 96 ಆಯ್ತು, ಹೌದಲ್ವಾ? ಸೊ ಬಟ್ ಇಲ್ಲಿ ನಿಮಗೇನಂದ್ರೆ ಚಾಯ್ಸಲ್ಲಿ ಕೇಳೋದ್ರಿಂದ 96 ಆಗಂಗಿಲ್ಲ. ಐ ಥಿಂಕ್ ಮಿನಿಮಮ್ 70 ಆದರೂ ಆಗೇ ಆಗ್ತದೆ ರೀ.
70 ಅಥವಾ 75 ಆದರೂ ಆಗ್ತದೆ ನೋಡ್ರಿ. ಅರ್ಥ ಆಯ್ತಲ್ವಾ? ಅಪ್ಲೈಲಿಂದ 24 ಮಾರ್ಕ್ ಬರ್ತಾ ಇದೆ ರೀ. ಅನಲೈಸ್ ಅಥವಾ ಕ್ರಿಯೇಟ್ ಇವ್ಯಾಲ್ಯೂಯೇಟಲ್ಲಿಂದ 12 ಮಾರ್ಕ್ ಬರ್ತಾ ಇದೆ. ಹಾಗಾಗಿ ಯಾರು ಯಾವುದೇ ಕಾರಣಕ್ಕೆ ಭಯ ಪಡಕ್ಕೆ ಹೋಗ್ಬೇಡ್ರಿ. ಏನಂದರೆ ಕ್ವಶನ್ ಪೇಪರ್ ಟಫ್ ಇದೆನಾ ಅಂತ. ಇಲ್ಲಿದೆ ನೋಡ್ರಿ, ಡಿಫಿಕಲ್ಟಿ ಎಷ್ಟು ಕೊಟ್ಟಿದ್ದಾನೆ ರೀ? ಆಲ್ರೆಡಿ ಅವರೇ ಕೊಟ್ಟಿದ್ದಾರಿಲ್ಲ ಡಿಫಿಕಲ್ಟಿ ಲೆವೆಲ್ ಅಂತೇಳಿ. ಎಷ್ಟು ಕೊಟ್ಟಿದ್ದಾನೆ? 20%, ಅಂದರೆ 24 ಅಂಕಗಳು ಮಾತ್ರ ನಿಮಗೆ ಡಿಫಿಕಲ್ಟಿ ಬರ್ತಾವೆ. ಸುಮ್ಮನೆ ಹೇಳ್ತಾರೆ ನ್ಯೂಸ್ ಪೇಪರ್ದವ್ರಿಗೇನು ಕೆಲಸ ಇಲ್ಲ. ಅವ್ರು ನಿಮಗೆ ಏನು ಹೇಳಿದಾರೆ ರೀ? 40% ಕಠಿಣತೆ ಇರುತ್ತೆ ಅಂತ ಹೇಳಿದ್ದಾನೆ. ಇಲ್ಲೇನು ಕೊಟ್ಟಿದ್ದಾನತ್ತ? 20% ಅಷ್ಟೇ ಕೊಟ್ಟಿದ್ದಾನ. ಹೌದಲ್ವಾ? ಈಸಿ 40%, ಎವರೇಜ್ 40% ಆಲ್ರೆಡಿ ಮೆನ್ಷನ್ ಮಾಡಿದ್ದಾನೆ ಇಲ್ಲ? ಇಲ್ಲಿ ಮೆನ್ಷನ್ ಮಾಡಿದ್ದಾನ ಏನಿಲ್ವಾ? ಇದನ್ನು ನೀವು ಫಾಲೋ ಅಪ್ ಮಾಡಬೇಕು. ಯಾಕಂದರೆ ಅವರು ಇದನ್ನೇ ಫಾಲೋ ಮಾಡ್ತಾರೆ. ನ್ಯೂಸ್ ಪೇಪರ್ದವ್ರು ಇದನ್ನೆಲ್ಲ ತಿಳ್ಕೊಳಂಗಿಲ್ಲ. ಸುಮ್ಮನೆ ಯಾರೋ ಏನೋ ಹೇಳಿದ್ರು ಅಂತ ಹೇಳ್ಬಿಡ್ತಾರೆ. ಇಲ್ಲಿದೆ ಅಲ್ವಾ ಪಿಕ್ಚರ್ ನಿಮಗೆ? ಎಸ್. ಮತ್ತೆ ನೋಡ್ರಿ, ನಿಮಗೆ ಮಾರ್ಕ್ಸ್ ಆಯಾ ಚಾಪ್ಟರ್ಲಿಂದ ಎಷ್ಟೆಷ್ಟು ಬರುತ್ತೆ ಅಂತ ಕೊಟ್ಟಿದ್ದಾನೆ, ನೋಡ್ಕೊಳ್ರಿ. ಕೆಲವೊಂದು ಸೆಲೆಕ್ಟ್ ಮಾಡ್ಕೊಳ್ರಿ ಚಾಪ್ಟರ್. ಈಜಿ ಇದ್ದೀವಿ, ಒಂದು ಪ್ರಾಕ್ಟೀಸ್ ಮಾಡಿ ತಾವು ಎಕ್ಸಾಮನ್ನು ಬರೀಬಹುದು. ಓಕೆ. ಕ್ವಾಲಿಟಿ ಆ್ಯಂಡ್ ಲೆಂತ್ ಆಫ್ ದ ಕ್ವಶನ್ ಪೇಪರ್ ಅಂತ. ವೈಲ್ ಫ್ರೇಮಿಂಗ್ ಎ ಕ್ವಶನ್, the time required to solve it should be decided properly and the mark should be awarded accordingly. ಇದರ ಅರ್ಥ ಏನಂದರೆ 2 ಮಾರ್ಕಿನ ಕ್ವಶನ್ ಅದಂದರೆ ಅದಕ್ಕೆ ಎಷ್ಟು ಮಿನಿಟ್ ಬೇಕು? 4 ಮಿನಿಟ್ ಬೇಕು ಅಂದರೆ ಅಷ್ಟೇ ಮಿನಿಟ್ದು ಬರೆಯೋದು ಕ್ವಶನನ್ನು ಕೊಡ್ತಾರೆ ಅವರು. ಸುಮ್ಮನೆ ಇವಾಗ ಲೆಂದಿ ಕ್ವಶನ್ಸ್ಗಳೆಲ್ಲ ಕೊಡೋಂಗಿಲ್ಲ. ಹೌದಲ್ವಾ? ಈಗ 2 ಮಾರ್ಕಿನ ಕ್ವಶನ್ ಅದಕ್ಕೊಂದು 10 ಮಿನಿಟ್ಸ್ ಟೈಮ್ ಬೇಕಾಗುತ್ತೆ, ಆ ಥರ ಕೊಡೋಂಗಿಲ್ಲ. ಅದಕ್ಕೆ 4 ಮಾರ್ಕಲ್ಲೇ ಬಿಡಿಸ್ಬೇಕು. ಅಂಥ ಕ್ವಶನ್ಸ್ಗಳು ಆಲ್ರೆಡಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಪ್ರಾಪರಾಗಿ ಪ್ರಿಪೇರ್ ಮಾಡ್ತಾರೆ ರೀ ಕ್ವಶನ್ ಪೇಪರ್. ಸುಮ್ಮನೆ ಕಾಟಾಚಾರಕ್ಕೆ ಎಂಥದ್ದು ಕ್ವಶನ್ ಪೇಪರ್ ಅದು 1 ಮಾರ್ಕಿನ ಕ್ವಶನ್ ಇರ್ತದೆ, ಅದರ ಆನ್ಸರ್ ಮಾತ್ರ 1 ಪೇಜ್ ಇರ್ತದೆ. ಈ ಥರ ಏನು ಕೊಡೋಂಗಿಲ್ಲ. ನೋಡ್ತಾನೆ ನಾವು ಈಗ ಒಂದು 5 ಮಾರ್ಕಿನ ಕ್ವಶನ್ ಇದೆ ಅಂತ ಅಂದ್ಕೊಳ್ರಿ, ಎಷ್ಟು 10 ಮಿನಿಟಲ್ಲಿ ಅದು ಬಿಡಿಸೋಕ್ಕಾಗುತ್ತಾನಿಲ್ಲ ಅಂತ ನೋಡಿ ಅಂಥ ಕ್ವಶನ್ಸ್ ಮಾತ್ರ ಕೊಡ್ತಾನ. ಇದರ ಅರ್ಥ ಏನಂದರೆ ಕ್ವಶನ್ಸ್ಗಳು ಆ್ಯಾವ್ರೇಜ್ ಆಗಿರ್ತಾವೆ. ಈ 5 ಮಾರ್ಕಿನ ಕ್ವಶನ್ 1 ಮಿನಿಟಲ್ಲಿ 2 ಮಿನಿಟಲ್ಲಿ ಬಿಡ್ಸಂಗೆ ಇರೋಂಗಿಲ್ಲ. ಮಿನಿಮಮ್ ಏನಂದರೆ 6 to 10 ಮಿನಿಟ್ಸ್ ಏನಿದ್ದಿರ್ತಲ್ವ ಟೈಮ್ ಪೀರಿಯಡ್, ಅಷ್ಟು ಟೈಮ್ ಪೀರಿಯಡಲ್ಲಿ ಬಿಡಿಸ್ತಕ್ಕಂಥ ಕ್ವಶನ್ಸ್ಗಳೇ ಕೊಡ್ತಾರಂತ. ಓಕೆ. ಮಾರ್ಕ್ಸ್ ಅಲೋಟೆಡ್ ಫಾರ್ ಈಚ್ ಕ್ವಶನ್ ಶುಡ್ ಪ್ರಾಪರ್ಲಿ ಮೆನ್ಷನ್ ಇನ್ ದ ಕ್ವಶನ್ ಪೇಪರ್. ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಆತ ಏನಂದರೆ ಯಾವ ಕ್ವಶನಿಗೆ ಎಷ್ಟೆಷ್ಟು ಮಾರ್ಕ್ ಅಂತ ಮೆನ್ಷನ್ ಮಾಡಿರ್ತಾನಂತ. ಓಕೆ. ನೆಕ್ಸ್ಟ್ ಒಂದು ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟು ಸರ್ ಕ್ವಶನ್ಸ್ಗಳು ಎಲ್ಲಿ ಕೇಳ್ತಾನ ಅಂತ ಹೇಳ್ತಾ ಇದ್ರು. ಇಲ್ಲಿ ನೋಡ್ರಿ, ಮಿಸೆಲಿನಿಯಸ್ ವರ್ಕ್ಡ್ ಎಕ್ಸಾಂಪಲ್ಸ್ ಆ್ಯಂಡ್ ಎಕ್ಸಸೈಸ್ ಪ್ರಾಬ್ಲಮ್ಸ್ಗಳು ಆಲ್ಸೋ ಇನ್ಕ್ಲೂಡೆಡ್ ಇನ್ ದ ಕ್ವಶನ್ ಪೇಪರ್. ಮಿಸೆಲಿನಿಯಸ್ ವರ್ಕ್ಡ್ ಎಕ್ಸಾಂಪಲ್ಸ್ಗಳು ಮತ್ತು ಎಕ್ಸಸೈಸಲ್ಲಿಂದು ಇವು 3ರಲ್ಲಿಂದು ಕ್ವಶನ್ಸ್ಗಳು ಬರ್ತಾ ಇದ್ದಾವ. ಓಕೆ. ಇವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ. ನೆಕ್ಸ್ಟ್ ಇನ್ನೊಂದೇನು ಅಂತಂದರೆ, ನೋ ಕ್ವಶನ್ ಶುಡ್ ಬಿ ಆಸ್ಕ್ಡ್ ಫ್ರಮ್ ದ ಹಿಸ್ಟೋರಿಕಲ್ ನೋಟ್ಸ್ ಆ್ಯಂಡ್ ಅಪೆಂಡಿಸಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ಅಂದರೆ ಹಿಸ್ಟೋರಿಕಲ್ ನೋಟ್ಸ್ ಏನು ಕೊಟ್ಟಿರ್ತಾನೆ ಲಾಸ್ಟಿಗೆ, ಅದರಲ್ಲಿಂದ ಯಾವುದೇ ಕ್ವಶನ್ಗಳು ಬರೋಂಗಿಲ್ಲ ಅಂತ. ಕೆಲವೊಂದು ಜನ ಏನು ಮಾಡ್ತಾರೆ ಅಂದರೆ ಎಲ್ಲ ಕ್ವಶನ್ಸ್ಗಳು ಕೇಳ್ತಾರೆ ಅಂತ ಹೇಳಿ ಸಲುವಾಗಿ ಎಲ್ಲ ಓದ್ಕೋತ ಹೋಗ್ತಾರೆ. ಇದು ಅಪೆಂಡಿಸಿಸ್ ಆಗಲಿ, ಹಿಸ್ಟೋರಿಕಲ್ ನೋಟ್ಸ್ ಅವೆಲ್ಲ ಏನು ಓದ್ಲಕ್ಕೆ ಹೋಗ್ಬೇಡ್ರಿ. ಅವೇನು ಜಸ್ಟ್ ನಾಲೆಜ್ ಪರ್ಪಸ್ ಕೊಟ್ಟಿರ್ತಾನೆ. ಎಕ್ಸಾಮ್ ಸಲುವಾಗಿ ಅವೇನು ಕ್ವಶನ್ಸ್ಗಳು ಕೇಳೋಂಗಿಲ್ಲ. ಕ್ವಶನ್ ಶುಡ್ ನಾಟ್ ಸ್ಪ್ಲಿಟ್ ಇಂಟು ಸಬ್ ಡಿವಿಷನ್ಸ್. ಇಲ್ಲಿ 5 ಮಾರ್ಕಿನ ಕ್ವಶನ್ ಅದ, ಅದಕ್ಕೆ ಡಿವಿಷನ್ ಮಾಡೋಂಗಿಲ್ಲ. 3+2 ಮಾಡೋಂಗಿಲ್ಲ, 1+1+3 ಮಾಡೋಂಗಿಲ್ಲ, 1+2+2 ಈ ಥರ ಸ್ಪ್ಲಿಟ್ ಮಾಡೋಂಗಿಲ್ಲ. ಡೈರೆಕ್ಟ್ 5 ಮಾರ್ಕ್ ಕ್ವಶನ್ ಇರ್ತದೆ, 3 ಮಾರ್ಕ್ ಕ್ವಶನ್ ಇರ್ತದೆ, 4 ಮಾರ್ಕ್ ಕ್ವಶನ್ ಇರ್ತದೆ, 2 ಮಾರ್ಕ್ ಕ್ವಶನ್ ಇರ್ತದೆ. ಓಕೆ. ಕ್ವಶನ್ ಶುಡ್ ಬಿ ಕ್ಲಿಯರ್, ಅನ್ಅಂಬಿಜಿಯಸ್, ಅಂಡರ್ಸ್ಟ್ಯಾಂಡೇಬಲ್ ಆ್ಯಂಡ್ ಆಲ್ ಅನ್ವಾಂಟೆಡ್ ಡಾಟಾ ಇನ್ ದ ಕ್ವಶನ್ ಶುಡ್ ಬಿ ಅವಾಯ್ಡೆಡ್. ಅನ್ವಾಂಟೆಡ್ ಡಾಟಾ ಏನಾದರೂ ಕ್ವಶನಲ್ಲಿದ್ದರೆ ಅದನ್ನೆಲ್ಲ ಏನು ಮಾಡ್ತಾರೆ ಅಂತ ಅವರು ಅವಾಯ್ಡ್ ಮಾಡ್ತಾರಂತ. ಅಂಥವೇನು ಕೊಡೋಂಗಿಲ್ಲ. ಚೆನ್ನಾಗಿ ಕ್ವಶನ್ ಅರ್ಥ ಆಗ್ತಕ್ಕಂಥ ಕ್ವಶನ್ಸ್ಗಳು ಮಾತ್ರ ಕೊಡ್ತಾರಂತ. ಇಲ್ಲ ನೀವು ನೆಟ್, ಸೆಟ್, IAS, KS ಎಕ್ಸಾಮ್ ಬರೀತಾ ಇಲ್ಲ, ಸೆಕೆಂಡ್ PUC ಎಕ್ಸಾಮ್ ಬರೋದ್ರಿಂದ ಮತ್ತು ಫಸ್ಟ್ PUC ಎಕ್ಸಾಮ್ ಬರೋದ್ರಿಂದ ನಿಮ್ಮ ಮೆಂಟಲಿ ಎಷ್ಟು ಫಿಟ್ ಆಗಿರ್ತೀರಿ, ನಿಮ್ಮದು ನಾಲೆಜ್ ಎಷ್ಟಿದೆ ಅದ್ರ ಬೇಸಿಸ್ ಮೇಲೆ ಕ್ವಶನ್ಸ್ಗಳು ತೆಗಿತಾನ. ಓಕೆ. ಇದು ಗ್ರಾಫ್ ಬಗ್ಗೆ ಅಂತ ನಿಮ್ಗೆ ಗೊತ್ತಿದೆ ರೀ. ನೆಕ್ಸ್ಟ್ ಒನ್ ಏನಂದರೆ, ರಿಪಿಟೇಷನ್ ಆಫ್ ದ ಸೇಮ್ ಕಾನ್ಸೆಪ್ಟ್, ಲಾ, ಫ್ಯಾಕ್ಟ್ ಎಕ್ಸೆಟ್ರಾ ವಿಚ್ ಜನರೇಟ್ ದ ಸೇಮ್ ಕಾನ್ಸೆಪ್ಟ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಕ್ವಶನ್ ಶುಡ್ ಬಿ ಅವಾಯ್ಡೆಡ್. ಅಂದರೆ ಆಲ್ರೆಡಿ ಒಂದು ಟಾಪಿಕ್ ಮ್ಯಾಗ ಆತ ಏನಾದರೂ ಕ್ವಶನ್ ಕೊಟ್ಟಿದ್ದ ಅಂದರೆ ಮತ್ತೆ ಅದೇ ಟಾಪಿಕ್ ಮೇಲೆ ಕ್ವಶನ್ ಕೇಳಂಗಿಲ್ಲ. ಇವಾಗ ಆತ 2 ಮಾರ್ಕಲ್ಲಿ ಕೇಳಿದ್ದಾನೆ ಅಂತ ತಿಳ್ಕೊರಿ, ಯಾವುದೊಂದು ಟಾಪಿಕ್ ಸಿಮೆಟ್ರಿಕ್ ಮ್ಯಾಗ ಕೇಳಿದ್ದ, ಸ್ಕ್ಯೂ ಸಿಮೆಟ್ರಿಕ್.
ಅದೇ ಮತ್ತೆ 3 ಮಾರ್ಕಲ್ಲಿ ಕೇಳಂಗಿಲ್ಲ, ಅದೇ ಮತ್ತೆ 5 ಮಾರ್ಕಲ್ಲಿ ಕೇಳಂಗಿಲ್ಲ. ಅರ್ಥ ಆಯ್ತಾ? ನೆಕ್ಸ್ಟ್ ನೋಡ್ರಿ, ಇನ್ MCQ ಸೆಕ್ಷನ್ ಸ್ಟಿಮ್ಯುಲಸ್ ಕ್ವಶನ್ಸ್ ಕಾಂಪ್ರಿಹೆನ್ಸಿವ್ ಐಡೆಂಟಿಫೈಯಿಂಗ್ ದ ಟ್ರೂ ಆರ್ ಫಾಲ್ಸ್ ಸ್ಟೇಟ್ಮೆಂಟ್ ಶುಡ್ ಬಿ ಆಸ್ಕ್ಡ್ ಬಟ್ ದೆನ್ ಶುಡ್ ನಾಟ್ ಎಕ್ಸಿಡ್ 3 ಕ್ವಶನ್ಸ್ಗಳಂತ. 6 ನ್ಯೂಮರಿಕಲ್ ಆಪ್ಷನ್ಸ್ ಶುಡ್ ಬಿ ಗಿವನ್ ಫಾರ್ ಆಲ್ 5 fill in the blanks. ಇಲ್ಲಿ ನಿಮಗೆ ಆಪ್ಷನ್ಸ್ಗಳು ಕೊಡ್ತಾ ಇದ್ದಾನಂತ. ಎಷ್ಟಕ್ಕೆ? 5 fill in the blanksiಗೆ 6 ಕೊಡ್ತಾ ಇದ್ದಾನಂತ. ನೆಕ್ಸ್ಟ್ ಇನ್ನೊಂದು ಟೈಮ್ ಹೇಳ್ತೀನಿ ನೋಡ್ರಿ, 5 ಮಾರ್ಕಿಂದ ಸ್ಪೆಸಿಫಿಕ್ ಟಾಪಿಕ್ಸ್ ಎಲ್ಲೆಲ್ಲಿಂದ ಬರ್ತದೆ ಅಂದ್ರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಅಲ್ಲಿಂದ, ಮ್ಯಾಟ್ರಿಸಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ ಇಂದು. ಇವು 4 ಚಾಪ್ಟರ್ನ ಪರ್ಫೆಕ್ಟ್ ಆದರೆ ಅಂದರೆ 20 ಮಾರ್ಕ್ ಬರ್ತದೆ. ಇಲ್ಲ ಸರ್ ನಾನು ಡಿಫರೆನ್ಷಿಯಲ್ ಇಕ್ವೇಷನ್ಸ್ ಅಲ್ಲಿಂದ ಮಾಡ್ತೀನಿ ಅಂದರೆ ಮಾಡ್ಬೋದು, ಇಂಟಗ್ರಲ್ಸ್ ಅಲ್ಲಿಂದ ಮಾಡ್ತೀನಿ ಅಂದರೆ ಮಾಡ್ಬೋದು, ಅಪ್ಲಿಕೇಶನ್ ಆಫ್ ಇಂಟಗ್ರಲ್ಸ್ ಅಲ್ಲಿಂದ ಮಾಡ್ತೀನಿ ಅಂದರೆ ಮಾಡ್ಬೋದು, ನಿಮಗೆ ಬಿಟ್ಟಿದ್ದು ನೋಡ್ರಿ. ಇವು 7 ಚಾಪ್ಟರ್ಲಿಂದ 5 ಮಾರ್ಕಿಂಗ್ ಕ್ವಶನ್ಸ್ಗಳು ಬರ್ತಾವೆ. ಅದನ್ನು ಬಿಟ್ಟರೆ 6+4 ಇಂಟಗ್ರಲ್ಸ್, ಲೀನಿಯರ್ ಪ್ರೋಗ್ರಾಮಿಂಗ್, ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಯಬಿಲಿಟಿ, ಡಿಟರ್ಮಿನೆಂಟ್ಸ್ ಅಲ್ಲಿಂದ ಇವೆರಡರಿಂದ 4 ಮಾರ್ಕಿಂದ, ಇವೆರಡರಿಂದ 6 ಮಾರ್ಕಿಂದ ಕ್ವಶನ್ಗಳು ಬರ್ತಾವೆ ರೀ. ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನಾನು ಹೇಳಿದ್ದೀನಿ, 4 ಮಾರ್ಕ್ 6 ಮಾರ್ಕ್ ಎಲ್ಲನೂ ಹೇಳಿದ್ದೀನಿ. ತಾವೇನಾದರೂ ನೋಡಿದಿಲ್ಲ ಅಂತಂದರೆ ನೋಡಬಹುದು. ನೆಕ್ಸ್ಟ್ ನೋಡ್ರಿ, ಎಸ್ ಏನಪ್ಪ ನೆಕ್ಸ್ಟ್ ಅಂದರೆ, ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಕೊಟ್ಟೀನಿ. ಐ ಹ್ಯಾವ್ ಗಿವನ್ ಇಂಪಾರ್ಟೆಂಟ್ ಕ್ವಶನ್ಸ್. ಮಿಡ್ ಟರ್ಮಿನ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ, ಆ್ಯನ್ಯುವಲ್ ಕ್ವಶನ್ಗಳು ಕೊಟ್ಟಿದ್ದೀನಿ. ಅಷ್ಟು ನೀವು ಕ್ವಶನ್ಸ್ಗಳು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಮಿನಿಮಮ್ ನಿಮಗೆ 70+ ಬರ್ತದೆ ರೀ ಆ್ಯನ್ಯುವಲ್ ಎಕ್ಸಾಮಿಗೆ. ಎಷ್ಟು? 70+. ಆ್ಯನ್ಯುವಲ್ ಎಕ್ಸಾಮಿಗೆ ಪ್ಲಸ್ ಮಿಡ್ ಟರ್ಮಿಗೂ 70+ ಮಾರ್ಕ್ ಬರ್ತಾ, ಅವುಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ನೆಕ್ಸ್ಟ್ ಇವಾಗ ಟೈಮ್ ಡ್ಯೂರೇಷನ್ ನೋಡ್ರಿ, ಅದೊಂದು ಹೇಳ್ಕೊಡ್ತೀನಿ ಅಂತ. ತುಂಬಾ ಇಂಪಾರ್ಟೆಂಟ್ ಇದೆ ಟೈಮ್ ಡ್ಯೂರೇಷನ್. ಎಸ್, ಟೈಮ್ ಡ್ಯೂರೇಷನ್ ನೋಡ್ರಿ, ಫಸ್ಟ್ ಎಲ್ಲ ಏನು ಮಾಡ್ತಿದ್ದೆ ನಿಮಗೆ ಅಂತಂದರೆ 3 hours 15 minutes ಕೊಡ್ತಿದ್ದ. ಎಷ್ಟು ಕೊಡ್ತಿದ್ರತ್ತ? 3 hours 15 minutes ಕೊಡ್ತಿದ್ದ. ಓಕೆ, ಸೊ ಟೈಮ್ ಡ್ಯೂರೇಷನಲ್ಲಿ ನಿಮಗೆ 15 ನಿಮಿಷ ಕಡಿತ ಆಗಿದೆ ನೋಡ್ರಿ. ಎಸ್, ಇದು ಕರೆಕ್ಟೇ, ನಾನು ಇದು ಒಪ್ತೀನಿ. ಯಾಕಂದರೆ ಜಾಸ್ತಿ ಟೈಮ್ ಆಗ್ತಾಯಿತ್ತು. 3 hours 15 minutes ಏನಿದೆ ಅಲ್ವಾ, ಇದು ತುಂಬಾ ಟೈಮ್ ಆಗ್ತಾಯಿತ್ತು. 3 hours ಕೊಟ್ಟು ಕರೆಕ್ಟ್ ಮಾಡಿದ್ದಾನೆ. ಇದನ್ನು ಸ್ಪ್ಲಿಟ್ ಮಾಡ್ತಾನೆ ರೀ. 3 hours ಯಾವ ಥರ ಸ್ಪ್ಲಿಟ್ ಮಾಡ್ತಾನೆ ಅಂದರೆ 2.45 ಅಂದರೆ 2 ಗಂಟೆ 45 ನಿಮಿಷ ಏನು ಮಾಡ್ತಾ ಇದ್ದಾನೆ ಅಂತಂದರೆ, ಆತ ಕ್ವಶನ್ ಆನ್ಸರ್ ಅಂದರೆ ರೈಟಿಂಗ್ ಸಲುವಾಗಿ ಕೊಡ್ತಾ ಇದ್ದಾನೆ ನೋಡ್ರಿ. ಎಷ್ಟು? 2 ಗಂಟೆ 45 ನಿಮಿಷ. ಇದರಲ್ಲಿ ಮತ್ತೆ ನಿಮಗೆ 15 minutes 15 ನಿಮಿಷ ಏನಂದರೆ ಕ್ವಶನ್ ಪೇಪರ್ ರೀಡಿಂಗ್ ಸಲುವಾಗಿ ಕೊಡ್ತಾ ಇದ್ದಾನೆ ನೋಡ್ರಿ. ಸೊ ಇಲ್ಲಿ 15 ನಿಮಿಷ ಕಡಿತ ಆಗಿದೆ ನಿಮಗೆ. 15 minutes ಏನಂದರೆ ಕಡಿಮೆ ಆಗಿದೆ ನೋಡ್ರಿ. ಖಾಲಿ 3 hours ಅಷ್ಟೇ ಕೊಡ್ತಾನೆ. ಟೈಮ್ ಮ್ಯಾನೇಜ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅದ ನೋಡ್ರಿ. ಯಾವ ಥರ ನಾವು 2 hours 45 minutes ಬರೀಬೇಕಂತ ಎಲ್ಲ ಇನ್ಸ್ಟ್ರಕ್ಷನ್ಸ್ಗಳನ್ನು ಚೆನ್ನಾಗಿ ಓದ್ರಿ. ಆಲ್ ಇನ್ಸ್ಟ್ರಕ್ಷನ್ಸ್ ಆರ್ ವೆರಿ ಇಂಪಾರ್ಟೆಂಟ್, ಎಲ್ಲನೂ ಓದಬೇಕು. ನೆಕ್ಸ್ಟ್ ಒನ್ ಏನಂದರೆ, ತುಂಬ ಜನ ಹೇಳ್ತಾ ಇದ್ರು ಸರ್ ಕ್ವಶನ್ಸ್ ಎಲ್ಲ ಡಿಫಿಕಲ್ಟ್ ಇದೆ ರೀ, ಎಲ್ಲಿಂದ ಅಂದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿಂದ ಅಂತ ಹೇಳ್ತಾ ಇದ್ರು. ಸೊ ನಾನು ನೋಡಿದ ಪ್ರಕಾರ ಕ್ವಶನ್ಸ್ಗಳು ಯಾವುದೇ ರೀತಿಯಿಂದ ಇಲ್ಲಿ ಡಿಫಿಕಲ್ಟ್ ಇಲ್ಲ. ಇದ್ರೂ ನಿಮಗೆ ಒಂದು 4 to 5 ಮಾರ್ಕ್ ಅಷ್ಟೇ ಡಿಫಿಕಲ್ಟ್ ಇದ್ದಿರಬಹುದು. ಓಕೆ, ಅಷ್ಟಂತೂ ನೀವು ಅಪ್ಗ್ರೇಡ್ ಆಗೇಬೇಕು, ಆ ಲೆವೆಲಿಗೆ ಆದರೂ ತಾವು ಪ್ರಿಪೇರ್ ಆಗೇಬೇಕು. ಅದಕ್ಕೆ ಬಿಟ್ಟರೆ ಇಲ್ಲಿ ಮತ್ತೆ ಯಾವುದೇ ರೀತಿಯಿಂದ ಡಿಫಿಕಲ್ಟಿ ಇಲ್ಲ. ಓಕೆ, ಸೊ ಇದಂತೂ ಸಿಂಪಲ್ ಕ್ವಶನ್ ಅದಾವ, ಇದನ್ನು ಸಿಂಪಲ್ ಕ್ವಶನ್ ಇದೆ ರೀ, ಹಾಗಾಗಿ ಏನು ಸಮಸ್ಯೆ ಇಲ್ಲ. ಎಲ್ಲ ಕ್ವಶನ್ಸ್ಗಳನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂತ ಹೇಳ್ತಾ ಇದ್ದಾನೆ. ಇದೊಂದು ಸ್ವಲ್ಪ ಬೇರೆ ಥರ ಇದೆ ಕ್ವಶನ್. ಓಕೆ, ಸ್ಟೇಟ್ಮೆಂಟ್ 1 ಸ್ಟೇಟ್ಮೆಂಟ್ 2 ಇವೆಲ್ಲ ನೋಡ್ಕೊಳ್ರಿ. ಗ್ರಾಫ್ ಕೊಟ್ಟಿದ್ದಾನೆ. ಓಕೆ, ಸೊ ಇಲ್ಲಿ ನನಗನ್ಸಿದ ಪ್ರಕಾರ ಅಷ್ಟೊಂದೇನು ಕ್ವಶನ್ ಪೇಪರ್ ಡಿಫಿಕಲ್ಟ್ ಇಲ್ಲ. ಆ್ಯಸ್ ಯೂಸ್ವಲ್ ಯಾವ ಥರ ಕೇಳ್ತಿದ್ದಾನೆ ಅದೇ ಥರ ಕೇಳ್ತಾ ಇದ್ದಾನೆ. 2 ಮಾರ್ಕಿನ ಕ್ವಶನ್ಸ್ಗಳಲ್ಲೆಲ್ಲ ನೋಡ್ಕೊಳ್ರಿ. ಎಲ್ಲ ಸೇಮ್ ಕ್ವಶನ್ಸ್ಗಳೇ ಇದೆ, ಅಷ್ಟೊಂದೇನು ಡಿಫಿಕಲ್ಟ್ ಇಲ್ಲ. 3 ಮಾರ್ಕಿನ ಕ್ವಶನ್ಸ್ಗಳು ನೋಡ್ರಿ. ಓಕೆ, ಸೊ ಇವಾಗ ಇನ್ನೊಂದೇನು ಹೇಳ್ತೀನಿ ನಾನು ಅಂತಂದರೆ, ಆಲ್ಮೋಸ್ಟ್ ಅಲ್ಲೆಲ್ಲ ಕ್ವಶನ್ಸ್ಗಳು ನಾನು ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸಲ್ಲಿಂದ ಇದೆ ರೀ. ಸೊ ತಾವೇನಾದರೂ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ನೋಡಿದಿಲ್ಲ ಅಂದರೆ ಅದು ವಿಡಿಯೋ ಮಾಡಿದ್ದೀನಿ, ಇಂಪಾರ್ಟೆಂಟ್ ಕ್ವಶನ್ದು
ವಿಡಿಯೋಗಳನ್ನು ನೋಡ್ರಿ. ಓಕೆ, ಚಾಪ್ಟರ್ ವೈಸು ಮಾಡಿದ್ದೀನಿ ನಾನು. ಚಾಪ್ಟರ್ ವೈಸ್ ಮಾಡಿದ್ದೀನಿ. 3 ಮಾರ್ಕಿಂದ ಕ್ವಶನ್ಸ್ಗಳು ಮಾಡಿದ್ದೀನಿ, 2 ಮಾರ್ಕಿಂದು ಮಾಡಿದ್ದೀನಿ, 5 ಮಾರ್ಕಿಂದು ಮಾಡಿದ್ದೀನಿ, 6+4 ಮಾರ್ಕಿಂದು ಇಂಪಾರ್ಟೆಂಟ್ ಕ್ವಶನ್ದು ವಿಡಿಯೋಗಳನ್ನು ಮಾಡಿದ್ದೀನಿ. ತಾವು ನೋಡ್ರಿ. ಓಕೆ, ಎಲ್ಲ ಸೇಮ್ ಈಸಿ ಕ್ವಶನ್ಸ್ಗಳದಾವೆ, ಆ ಥರ ಡಿಫಿಕಲ್ಟ್ ಇಲ್ಲ ರೀ. ಎಷ್ಟು ಡಿಫಿಕಲ್ಟ್ ಇದೆ ಅಂದರೆ ಒಂದು 4 to 5 ಮಾರ್ಕ್ ಅಷ್ಟೇ ನಿಮಗೆ ಕ್ವಶನ್ ಪೇಪರ್ ಡಿಫಿಕಲ್ಟಿ ಬರ್ಬೋದು. ಇನ್ನೂ ಸಾಕಷ್ಟು ಟೈಮ್ ಇದೆ, ನೀವೇನು ಅಂದರೆ ಚೆನ್ನಾಗಿ ಪ್ರಿಪೇರ್ ಆಗ್ರಿ. ಓಕೆ, ಸೊ ಇನ್ನೊಂದೇನು ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟ್, ಇವಾಗ 3 ಮಾಡೆಲ್ ಕ್ವಶನ್ ಪೇಪರ್ಗಳೇನು ಬೋರ್ಡಿಂದ ಬಿಟ್ಟಿದ್ದಾರಲ್ವ, ಇವು 3 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಿದರೆ ನಮಗೆ ಎಷ್ಟು ಮಾರ್ಕ್ ಬರ್ಬೋದು ರೀ ಅಂತ 25 to 35 ತನಕ ಬರ್ತಾವೆ ನೋಡ್ರಿ ಮಾರ್ಕ್ ನಿಮಗೆ. ಎಷ್ಟು ಅಂದರೆ ಇವು 3 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದರೆ ಅಂದರೆ 25 to 35 ಮಾರ್ಕ್ಸ್ ಬರ್ತಾವೆ. ಹಾಗಾಗಿ ಇದು ತುಂಬ ಯೂಸ್ಫುಲ್ ಇದೆ ರೀ ನಿಮಗೆ. 3 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ರೆಫರ್ ಮಾಡಿರಿ. ಸೊ ಮತ್ತೇನಾದರೂ ಬಿಟ್ಟಿದ್ದೀನೇನ್ರಿ ಇದರಲ್ಲಿ? ಮಾಡೆಲ್ ಕ್ವಶನ್ ಪೇಪರ್ಸ್ ಬಗ್ಗೆ ಹೇಳಿದ್ದೀನಿ ನಾನು. ಕ್ವಶನ್ ಪೇಪರ್ ಈಸಿ ಇರ್ತದೆ, ಏನು ಡಿಫಿಕಲ್ಟಿ ಇರೋಂಗಿಲ್ಲ. ನಾನೆಲ್ಲ ವಿವರಣೆ ಮಾಡಿ ಹೇಳಿದ್ದೀನಿ. ಕ್ವಶನ್ ಪೇಪರ್ ಈಸಿ ಇರ್ತದೆ. ಯಾರಾದರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿದ್ದಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಯೂಸ್ ಮಾಡಿ ಜಾಯ್ನ್ ಆಗ್ರಿ. ಯಾರೂ ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ. ಅಷ್ಟೇ ನೀವೇನು ಅಂದರೆ ನಾನು ಕೊಟ್ಟಿರ್ತಕ್ಕಂಥ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಮತ್ತು ನಾನೇನು ಅಂದರೆ ನೆಕ್ಸ್ಟ್ ವಿಡಿಯೋಲಿ ಓಲ್ಡ್ ಮಿಡ್ ಟರ್ಮ್ ಕ್ವಶನ್ ಪೇಪರ್ಸ್ಗಳನ್ನು ಹೇಳ್ಕೊಡ್ತೀನಿ ಅಂತ ರೀ. ಓಕೆ, ಅಂದರೆ 2023 ಅಕ್ಟೋಬರ್ ತಿಂಗಳಲ್ಲಿಂದ ಮಿಡ್ ಟರ್ಮ್ದು ಕ್ವಶನ್ ಪೇಪರ್ಸ್ಗಳನ್ನು ನೆಕ್ಸ್ಟ್ ವಿಡಿಯೋಲಿ ಹೇಳ್ತೀನಿ ಅಂತ. ಎಲ್ಲ ಸಬ್ಜೆಕ್ಟ್ ಹೇಳ್ತೀನಿ ರೀ. ಓಕೆ, ಮ್ಯಾಥ್ಸ್ ಹೇಳ್ತೀನಿ, ಫಿಸಿಕ್ಸ್ ಹೇಳ್ತೀನಿ, ಕೆಮಿಸ್ಟ್ರಿ ಹೇಳ್ತೀನಿ, ಮತ್ತು ಬಯಾಲಜಿ ಹೇಳ್ತೀನಿ ನೋಡಿರಿ. ಎಲ್ಲ ಸಬ್ಜೆಕ್ಟ್ದು ಕನ್ನಡ ಇಂಗ್ಲೀಷ್ನೂ ಹೇಳ್ತೀನಿ ಅಂತ ರೀ. ಓಕೆನಾ? ಸೊ ಎಲ್ಲರಿಗೂ ಇದು ತುಂಬ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ. ತುಂಬ ವಿದ್ಯಾರ್ಥಿಗಳೆಲ್ಲ ಭಯ ಇದ್ದಿತ್ತು, ಕ್ವಶನ್ ಪೇಪರ್ ಟಫ್ ಇರ್ತದ, ಯಾಕಂದರೆ 3 ಮಾಡೆಲ್ ಕ್ವಶನ್ ಪೇಪರ್ 3 ಬ್ಲೂ ಪ್ರಿಂಟ್ ಇದೆ ಅಲ್ವಾ, ಹಾಗಾಗಿ ತುಂಬ ಡಿಫಿಕಲ್ಟ್ ಇರುತ್ತೆ ಅಂತ ಭಯ ಇದ್ದಿತ್ತು. ಯಾರೂ ಭಯ ಪಡೋಕ್ಕೆ ಹೋಗ್ಬೇಡ್ರಿ, ತುಂಬಾ ಈಸಿ ಇದೆ. ನೀವು ಈಸಿಯಾಗಿ 70+ ಮಾರ್ಕ್ ತೊಗೋಬೋದು. ನಾನು ಹೇಳ್ತಕ್ಕಂಥ ಸ್ಟ್ರಾಟಜಿ ಏನಾದರೂ ತಾವು ಯೂಸ್ ಮಾಡಿದ್ರೆ ಅಂದರೆ 72 to 73 ತನಕ ಮಿನಿಮಮ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು ರೀ. ಒಳ್ಳೆ ಪ್ಲ್ಯಾನ್ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಆ ಪ್ಲ್ಯಾನನ್ನು ತಾವೇನು ಅಂದರೆ ಫಾಲೋ ಮಾಡಿರಿ. ಈ ಒಂದು ವಿಡಿಯೋನ ತಾವು ಇಷ್ಟು ತನಕ ನೋಡೋದಕ್ಕೆ ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ನಾನು ಮತ್ತೆ ಏನು ಅಂದರೆ ಆದಷ್ಟು ಬೇಗ ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗ್ತೀನಿ ಅಂತ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.